ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಕಳೆದ ಒಂದು ವಾರದ ಹಿಂದೆ LPG ಶಾರ್ಟೇಜ್ ಅನ್ನುವಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ಪೀಕಲ್ಲಿದ್ದಂತಹ ಟೈಮ್ ಅದು. ಆ ಸಂದರ್ಭದಲ್ಲಿ ನಾವು ಬೆಂಗಳೂರಿನ ಬೀದಿಗಳಲ್ಲಿದ್ದು ಹೋಟೆಲ್ ಮಾಲೀಕರನ್ನು ಮತ್ತು ಗ್ರಾಹಕರನ್ನು, ಆಟೋ ಡ್ರೈವರ್ಗಳನ್ನು, LPG ಗ್ಯಾಸ್ ಸ್ಟೇಷನ್ಗಳಲ್ಲಿರುವಂಥ ಜನರನ್ನು ಎಲ್ಲರನ್ನೂ ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ವಿ. ಒಂದು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ವಿ. ಇವತ್ತು ಅದೇ ಸರಣಿಯ ಭಾಗವಾಗಿ ಮತ್ತೆ ಬೆಂಗಳೂರಿನ ಬೀದಿಗಳಿದ್ದೀವಿ. ಯಾಕಂದರೆ ಈ ತುರ್ತು ಪರಿಸ್ಥಿತಿ ಏನಿದೆ, ಎನರ್ಜಿಗೆ ಸಂಬಂಧಪಟ್ಟ ಹಾಗೆ, ಅದು LPG ಇರ್ಬೋದು, ಕ್ರೂಡ್ ಆಯಿಲ್ ಇರ್ಬೋದು, ಅಂದರೆ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಪೆಟ್ರೋಕೆಮಿಕಲ್ಸ್ ಆಗಿರ್ಬೋದು, ಇದೆಲ್ಲದರ ತುರ್ತು ಪರಿಸ್ಥಿತಿ ಏನು ಉದ್ಭವ ಆಗಿದೆ, ಇದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಪ್ರಧಾನಿ ಮೋದಿ ಅವರೇ ಮಾತನಾಡಿದ್ದಾರೆ. ಜೊತೆಗೆ ನಮ್ಮ ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ಈ ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಜೊತೆಗೆ ಕಮರ್ಷಿಯಲ್ ಸಿಲಿಂಡರ್ಗಳೇನಿದ್ದಾವೆ ಅದರ ಅವೈಲಬಿಲಿಟಿಯನ್ನು 20% ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಬದುಕಿನಲ್ಲಿ ಕಳೆದ ಒಂದು ವಾರದಲ್ಲಿ ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಇವತ್ತು ಮತ್ತೆ ನಾವು ಬೆಂಗಳೂರಿನ ಬೀದಿಗಳಿತಾ ಇದ್ದೀವಿ. ನೋಡೋಣ ಜನಸಾಮಾನ್ಯರನ್ನು, ಹೋಟೆಲ್ ಮಾಲೀಕರನ್ನು, PG ಮಾಲೀಕರನ್ನು, PGಯಲ್ಲಿ ಉಳ್ಕೊಂಡಿರೋರನ್ನು ಒಬ್ಬೊಬ್ಬರನ್ನಾಗಿ ಮಾತಾಡಿಸ್ತಾ ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಅಂಗಡಿ ಮುಂಗಟ್ಟುಗಳ ಮಾಲೀಕರನ್ನು, ಗ್ರಾಹಕರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ನೋಡೋಣ ಬನ್ನಿ ಅವರೇನು ಹೇಳ್ತಾರೆ ಅಂತ ಹೇಳಿ. ನಾವಿವಾಗ ಶೇಷಾದ್ರಿಪುರಂನ ಗಾನಶ್ರೀ ಹೋಟೆಲ್ ಎದುರುಗಡೆ ಇದ್ದೀವಿ. ಆ ಹೋಟೆಲ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಹೋಟೆಲ್ ಅಂತೂ ಓಪನ್ ಆಗಿದೆ, ನಡೆಸ್ತಿದ್ದೀರಿ. LPG ಸಿಲಿಂಡರ್ಗಳ ಏನಾದರೂ ಸರಬರಾಜು ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆ ಥರದ್ದು ಆಗ್ತಿದೆಯಾ? ಹೇಗೆ? ಆಗ್ತಾ ಇಲ್ಲ ಸರ್, ಹೇಗೆ ಹೇಳ್ತಾ ಇದ್ದಾರೆ. ಇಲ್ಲ, ಆಗ್ತಾ ಇಲ್ಲ, ಖಂಡಿತ ಸಿಗ್ತಾ ಇಲ್ಲ. ಪ್ರತಿಯೊಂದು ರೇಟ್ ಆಗಿದೆ. ಪ್ಲಾಸ್ಟಿಕ್ ಕವರಿಂದ ಹಿಡಿದು, ಪಾರ್ಸಲಿಂದ ಹಿಡಿದು, ಆಯಿಲಿಂದ ಹಿಡಿದು ಎಲ್ಲ ಜಾಸ್ತಿ ಆಗಿದೆ. ಒಂದೊಂದಾಗೆ ಹೇಳ್ತಾ ಬನ್ನಿ. ಇವಾಗ LPG ಸಿಲಿಂಡ್ರು, ಕಮರ್ಷಿಯಲ್ ಸಿಲಿಂಡ್ರು ಮಾಮೂಲಿಯಾಗಿ 1800ಕ್ಕೆ ಸಿಗ್ತಾ ಇತ್ತು. ಇವಾಗ ಎಷ್ಟಕ್ಕೆ ಸಿಗ್ತಿದೆ? ಸಪ್ಲೈನೇ ಇಲ್ಲ ಸರ್. ಸಪ್ಲೈ ಇಲ್ಲ, ಓಕೆ, ಬಟ್ ಬ್ಲ್ಯಾಕಲ್ಲಿ ಸಿಗುತ್ತೆ. ಬ್ಲ್ಯಾಕಲ್ಲಿ ಹೇಳ್ತಾರೆ, ಒಂದ್ಸಲ 4000 ಕೇಳ್ತಾರೆ, ಒಂದ್ ಕಡೆ 5000 ಕೇಳ್ತಾರೆ. ಎಲ್ಲಿ ಕೊಟ್ಟು ತೊಗೊಳೋದು ನಾವು? ಓಕೆ. ಇಲ್ಲಾಂದ್ರೆ ಹೋಟ್ಲು ಬಂದ್ ಮಾಡಬೇಕು. ಓಕೆ. ಇಲ್ಲಾಂದ್ರೆ ತೊಗೊಂಡು ಮಾಡಿಲ್ಲ ಅಂದ್ರೆ ವಿಧಿನೇ ಇಲ್ಲ. ಇವಾಗ LPG ಶಾರ್ಟೇಜ್ ಆದ್ಮೇಲೆ ನೀವೇನಾದ್ರೂ ಹೋಟ್ಲು ಬಂದ್ ಮಾಡಿದ್ರಾ? ಮಾಡಿದೀವಿ ಸರ್, 5 ದಿವಸ ರಜೆ ಮಾಡಿದ್ದೀವಿ. ಈಗ 4-5 ದಿನ ಏನು ಬಂದ್ ಮಾಡಿದ್ರಲ್ಲ, ಎಷ್ಟು ಹೊಡ್ತಾ ಬಿದ್ದಿದೆ? ಸಿಕ್ಕಾಪಟ್ಟೆ ಹೊಡ್ತಾ ಇದೆ ಸರ್. ಕಮಿಟ್ಮೆಂಟ್ ಇದೆ, ನಾವು ಕೊಡೋರು ಕೊಡಬೇಕು. ಕೆಲವು ಕಡೆ ಸಾಲ ತೊಗೊಂಡಿರ್ತೀವಿ. ಇಲ್ಲ, ಇದು ಮಾಡಿದ್ರೆ ನಮ್ಮ ಜೀವನ ನಡೆಯೋದು. ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ ಸರ್. ಯಾರು ಬಿಡೋದಿಲ್ಲ, ಇದೆಲ್ಲ ಬಾಡಿಗೆ ಇವಾಗ ನಮ್ಗೆ ಸಂಪಾದನೆ ಇಲ್ಲ ಅಂದ್ರೆ ಹೊರಗಡೆ ಸಾಲ ಮಾಡ್ಬೇಕು. ಆ ಬಡ್ಡಿ ಕಟ್ಟಕ್ಕೆ ಇನ್ನೊಂದು ಬಡ್ಡಿ. ಈ ತರ ಕಷ್ಟ ಮೇಲೆ ಕಷ್ಟ ಆಗ್ತಾ ಇದೆ ಸರ್. ಈ ಗ್ಯಾಸ್ ಇರೋದ್ರಿಂದ ತುಂಬಾನೇ ಪ್ರಾಬ್ಲಮ್. ಗ್ಯಾಸ್ ಅಷ್ಟೇನಾ, ಮತ್ತಿನ್ನೇನು ತೊಂದರೆ ಇದೆ? ಎಲ್ಲ ದಿನಸಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಸರ್. ಆಯಿಲ್ ಜಾಸ್ತಿ ಆಗಿದೆ. ಯಾವ್ಯಾವ್ದ್ರದ್ದು ಎಷ್ಟು ಜಾಸ್ತಿ ಆಗಿರ್ಬೋದು ನಿಮ್ಮ ಅಂದಾಜು? ಆಯಿಲ್ ಆಗ್ಲೇ ಒಂದು ಬಾಕ್ಸ್ ಮೇಲೆ 150 ರೂಪಾಯಿ ಜಾಸ್ತಿ ಆಗಿದೆ ಸರ್. ಎಷ್ಟರದ್ದು ಬಾಕ್ಸ್? ಎಷ್ಟು kg ಇದು? 10 ಲೀಟರ್ ಬರುತ್ತೆ. 10 ಲೀಟರ್ ಬಾಕ್ಸ್ ಬರುತ್ತೆ. 150 ರೂಪಾಯಿ ಜಾಸ್ತಿ ಆಗಿದೆ ಒಂದು ಬಾಕ್ಸ್ ಮೇಲೆ. ಓಕೆ. ಎಲ್ಲ ಕಷ್ಟನೇ ಸರ್. ಇವಾಗ ನಾವು ಹೋಟ್ಲು ಬಂದ್ ಮಾಡಿದ್ರು ನಮ್ಗೆ ಓನರ್ ಯಾರು ಬಿಡೋದೇ ಇಲ್ಲ. ಮನೆ ಬಾಡಿಗೆನೂ ಕಟ್ಟಲೇಬೇಕು, ಹೋಟ್ಲು ಬಾಡಿಗೆ ಕಟ್ಟಲೇಬೇಕು ನಾವು. ಜೊತೆಗೆ ಕೆಲಸಗಾರರಿಗೂ ದುಡ್ಡು ಕೊಡ್ಬೇಕು, ಅವ್ರಿಗೂ ಕೊಡ್ಲೇಬೇಕು ಸರ್. ಪಾಪ ಅವರು ನಂಬ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೂ ಇಲ್ಲೇ ಜೀವನ. ಅವ್ರಿಗೆ ನಾವು ಸಂಬಳ ಕೊಡ್ಲೇಬೇಕು. ಮತ್ತೆ ಅವ್ರು ಹೋದ್ರೆ ನಮ್ಗೆ ಬೇರೆ ಮತ್ತೆ ಎಲ್ಲಿ ಹೋಗೋದು? ಹುಡ್ಕೊಂಬರೋದಕ್ಕೆ ಕೆಲಸದವ್ರೆಲ್ಲರೂ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಏನ್ ಮಾಡ್ತೀವಿ? ಮುಂದುವರೆದ್ರೆ ಅದೇ ಸರ್, ಬದುಕಕ್ಕಂತ ಆಗಲ್ಲ ಬಿಡಿ. ಸಾಲ ಮಾಡ್ಬೇಕಾಗತ್ತೆ. ಅದನ್ನ ಇನ್ನೊಂದ್ ಕಡೆ ಬಡ್ಡಿಗೆ ಇಸ್ಕೊಂಡ್ ಸಾಲ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಏನ್ ಹೇಳಿದ್ರಿ? ಹೋಟ್ಲು ಬಂದ್ ಮಾಡಿ ನಾವು ಎಲ್ಲಾದ್ರೂ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕು. ನೋಡಿ, ಗಾನಶ್ರೀ ಹೋಟೆಲ್ ನಡೆಸ್ತಾ ಇರುವಂತಹ ಮಹೇಶ್ ಮತ್ತೆ ರೂಪಾ ಅನ್ನೋ ದಂಪತಿಗಳ ಮಾತುಗಳಿದು. ಅವರು 4-5 ದಿನದಿಂದ ಹೋಟೆಲ್ ಬಂದ್ ಮಾಡಿದ್ರು, ಗ್ಯಾಸ್ ಶಾರ್ಟೇಜ್ ಇರೋ ಕಾರಣಕ್ಕೆ. ಇವಾಗ ಮತ್ತೆ ಹೋಟೆಲ್ ಓಪನ್ ಮಾಡಿದ್ದಾರೆ. ಕಷ್ಟ ಹೆಂಗಿದೆ ಪರಿಸ್ಥಿತಿ? ಹಿಂಗೆ ಮುಂದುವರೆದ್ರೆ ಹೋಟೆಲ್ನ ಕ್ಲೋಸ್ ಮಾಡ್ಕೊಂಡು ನಾವು ಎಲ್ಗಾದ್ರೂ ದುಡಿಮೆಗೆ ಹೋಗ್ಬೇಕಾಗುತ್ತೆ, ಕೂಲಿ ಕೆಲಸಕ್ಕೆ ಅನ್ನೋ ರೀತಿ ಮಾತುಗಳು ಹೇಳ್ತಿದ್ದಾರೆ ಜನ. ಪರಿಸ್ಥಿತಿ ಹಿಂಗಿದೆ. ನೋಡೋಣ ಬನ್ನಿ, ಇನ್ನೊಂದಿಷ್ಟು ಜನ ಮಾತಾಡ್ಸೋಣ. ನೋಡಿ, ನಾವೀಗ ನಮ್ಮ ಉತ್ತರ ಕರ್ನಾಟಕದ ಹೋಟ್ಲು UK ಫುಡ್ಸ್ ಅಂತ ಹೇಳಿ ಜೋಳದ ರೊಟ್ಟಿಗೆ ಫೇಮಸ್ಸು. ಆ ಹೋಟ್ಲ್ ಎದುರುಗಡೆ ಇದ್ದೀವಿ, ಉತ್ತರ ಕರ್ನಾಟಕದ ಹೋಟ್ಲ್ ಎದುರುಗಡೆ. ನಾನು ಓನರ್ನ ಹೋಗಿ ಮಾತಾಡಿಸ್ತೀನಿ, ನೋಡೋಣ ಪರಿಸ್ಥಿತಿ ಹೆಂಗಿದೆ ಅಂತ ಅವ್ರನ್ನ ಕೇಳೋಣ ಅಂತ. ಎಸ್ ಅಣ್ಣ, ಹೆಂಗೈತ್ರಿ ಪರಿಸ್ಥಿತಿ ಹೋಟೆಲ್ದು? ಕಂಗೆಟ್ಟಿತ್ತೆ ಪೂರ ಕೇಳ್ತಿರ ಎಲ್ಲ. ಏನಪ್ಪ, ಗ್ಯಾಸಿನ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಹಾಂ, ಎಲ್ಲ ಸೌದೆ ಒಲೆ ಮೇಲೆ ಅಡಿಗೆ. ತಡಿಪ್ಪ, ನಿಮ್ಮ ಅಪ್ಪನ ಮಾತಾಡಿಸ್ಬಿಡ್ತೇನೆ, ಆಮ್ಯಾಗ ಮೈ ಕಡ್ಕೊಂತೆ. ಸೌದೆ ಒಲೆ ಮೇಲೆ ಅಡಿಗೆ ಮಾಡ್ತಾ ಇದೀವಿ ಇವಾಗ. ಸೌದೆ ಒಲೆ ಮ್ಯಾಗ ಅಡಿಗೆ ಮಾಡತ್ತೀರಿ? ಹೌದು ಸರ್. ಹಾಂ, ಯಾಕೆ ಗ್ಯಾಸಿಗೆ ಹೋಲ್ದು? ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲಲ್ಲ ಸರ್. ಕಾಸು ಕೊಡ್ತೀನಿ ಅಂದ್ರೆ ಸಿಗ್ತಾ ಇಲ್ಲ.
ಅಕಸ್ಮಾತ್ ನಿಮಗೆ ಬೇಕು ಅಂದ್ರೆ ಎಷ್ಟಕ್ಕೆ ಈಗ ಬ್ಲ್ಯಾಕ್ನಾಗೆಲ್ಲ ಸಿಗ್ತಾವ ಅಂತಾರೆ ಸಿಗುತ್ತೆ ಅದು ನಮ್ಗೆ ವರ್ಕೌಟ್ ಆಗ್ಬೇಕಲ್ಲ. ಎಷ್ಟು 4,000 5,000 ಹೇಳ್ತಾರೆ, 4,000 to 5,000 5,000 ಹೇಳ್ತಾರೆ. ಮತ್ತೆ ಸೌದೆಗೂ ರೇಟ್ ಜಾಸ್ತಿ ಆಗೈತಂತಲ್ಲ ಸರ್ ಆಗಿದೆ, ಏನ್ ಮಾಡ್ಬೇಕು ಈಗ ನಮ್ದು ಇಲ್ಲಿ ಹಳೆ ಬಿಲ್ಡಿಂಗ್ ಓಲ್ಡ್ ಬಿಲ್ಡಿಂಗು ಸ್ವಲ್ಪ ಅದು ಆ ಕಡೆ ಈ ಕಡೆ ಏನೋ ಮಾಡ್ತಾ ಇದೀವಿ. ಏನ್ ಮಾಡ್ಬೇಕು, ಮಾಡ್ಲೇಬೇಕಲ್ಲ. ಓಕೆ. ಈಗ ತುಂಬ ಜನ ಹೋಟ್ಲುಗಳನ್ನ ಮುಚ್ಚಿದ್ರು. ಗ್ಯಾಸ್ ಸಿಲಿಂಡ್ರು ಭಾಳ ಕೊರತೆ ಶುರುವಾದಾಗ ಒಂದು ವಾರದ ಹಿಂದೆ ತುಂಬ ಜನ ಹೋಟ್ಲು ಮುಚ್ಚಿದ್ರು. ನಿಮಗೇನಾದರೂ ಮುಚ್ಚಬೇಕಾಗಿರೋ ಪರಿಸ್ಥಿತಿ ಅಂತ ಪರಿಸ್ಥಿತಿ ಇನ್ನೊಂದು 2-3 ದಿನ ಆದರೆ ಅದೇ ಆಗುತ್ತೆ ಅಂತ ನಮ್ದು. ಯಾಕಂತಂದ್ರೆ ಇವಾಗ ಮತ್ತೆ ಸೌದೆಯಲ್ಲಿ ಮಾಡ್ತಿದ್ದೀನಿ ಅಂದ್ರಲ್ಲ, ಮಳೆ ಬೇರೆ ಬರ್ತಾ ಇದೆಯಲ್ಲ, ಸೌದೆ ಸಿಗ್ತಾ ಇಲ್ಲ. ಆ ಹಸಿ ಕಟ್ಟಿಗೆ ಸಿಗುತ್ತೆ, ಹಸಿ ಕಟ್ಟಿಗೆಯಲ್ಲಿ ವರ್ಕೌಟ್ ಆಗಲ್ಲ. ಹಾಂ ಆಗಿದೆ. ಯಾಕಂತಂದ್ರೆ ಈಗ ನಾಳೆ ಈಗ ಬೇಕಾದ್ರೆ ಬನ್ನಿ ಒಳಗಡೆ ಇಟ್ಟಿಗೆ ತೋರಿಸಿ ಯಾವ ಥರ ಬಂದೇ ಬಿಡೋಣ, ನೋಡೇ ಬಿಡೋಣ ಪರಿಸ್ಥಿತಿ. ಆಮೇಲೆ ಸುಮ್ಮನೆ ನೀವು ಬಾಯಿ ಮಾತಲ್ಲಿ ಹೇಳ್ತಿದ್ರಿ, ನಾವು ಬಾಯಿ ಮಾತಲ್ಲಿ ಕೇಳಿಸ್ಕೊಂಡು ಹೋಗ್ತಿದ್ದೀವಿ ಅನ್ನಂಗೆ ಆಗಬಾರ್ದು. ನೋಡಿದ್ರೆ ಗೊತ್ತಾಗುತ್ತಲ್ಲ. ಎಸ್, ನೋಡಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದಾರಂತೆ. ಈ ತರ ಪೀಸಲ್ಲಿ ಒಲೆಯಲ್ಲಿ ಹೂಡಿದ್ದೀರಿ? ಇಲ್ಲೇ ಇದಲ್ಲ, ಇದೇ ಒಲೆ. ಓ, ಇದೇ ಒಲೆ. ಇದೇ ಒಲೆ ನೋಡಿ, ಎಲ್ಲ ಪಾತ್ರೆ ಎಲ್ಲ ಹೆಂಗಾಗಿದೆ ನೋಡಿ. ಓಕೆ. ನಿಮ್ಮ ಓನರ್ಗಳೆಲ್ಲ ಬಿಡ್ತಾರ ಇಲ್ಲಿ ಸೌದೆ ಒಲೆಲ್ಲ ಅಡುಗೆ ಮಾಡೋಕ್ಕೆ? ಏನ್ ಮಾಡ್ಬೇಕು ಸರ್, ಮತ್ತೆ ಅನಿವಾರ್ಯ. ಬಾಡಿಗೆ ಕಟ್ಟಬೇಕಲ್ಲ ಅವ್ರಿಗೆ. ಬಾಡಿಗೆ ಜಾಸ್ತಿ ಇದೆ, ಇದು ಕಮರ್ಷಿಯಲ್ ಏರಿಯಾ. ಕ್ಲೋಸ್ ಮಾಡ್ಕೊಂಡು ಕುಂತ್ರೆ ಅವ್ರು ಕೇಳ್ತಾರೆ. ಯಾಕಂದ್ರೆ ನೀವು ಬಾಡಿಗೆ ಕಟ್ಟಪ್ಪ, ಕ್ಲೋಸ್ ಮಾಡಿ ಏನಾರು ಮಾಡಿ ನಮ್ಗೆ ಬಾಡಿಗೆ ಕೊಡೋ, ತಿಂಗಳ ಬಾಡಿಗೆ ಕೊಟ್ಬಿಡು, ಕೊಡ್ಲೇಬೇಕಷ್ಟೇ. ಅವ್ರು ನಿಮಗೆ ಸರ್ ಅಂತ ಕೊರೋನಾ ಟೈಮಲ್ಲೇ ಬಿಟ್ಟಿಲ್ಲ. ಕೊರೋನಾ ಟೈಮಲ್ಲೇ ಬಾಡಿಗೆ ಕಟ್ಟಿದ್ದೀವಿ. ಗ್ಯಾಸ್ ತೊಂದರೆ ಅಂತ ಹೇಳಿದ್ರೆ ಸುಮ್ಮನೆ ಆಗಲ್ಲ. ಯಾಕಂದ್ರೆ ಇವಾಗ ಇಲ್ಲ ಮೇಲ್ಗಡೆ ಮಾಡೋ ಅಂತಾರೆ, ಮೇಲ್ಗಡೆ ಖಾಲಿ ಇದೆ ಜಾಗ, ಮೇಲ್ಗಡೆ ತಗೋ ಯೂಸ್ ಮಾಡ್ಕೋ ಅಂತ ಹೇಳ್ತಾರೆ. ಹೀಗಾಗಿ ಏನೋ ಮಾಡ್ತಾ ಇದೀವಿ, ನೋಡೋಣ ಈ ಮುಂದೆ ಪರಿಸ್ಥಿತಿ ಯಾವ ಥರ. ಯಾಕಂದ್ರೆ ನಮ್ದು ಸರ್ಕಾರ ಏನೋ ಒಂದು ಇದಕ್ಕೆ ಇದನ್ನ ಮಾಡ್ಬೇಕು ಸರ್, ಮತ್ತೇನಿಲ್ಲ. ಬರೀ LPG ಸಮಸ್ಯೆ ಅಷ್ಟೇನಾ ಅಥವಾ ಬೇರೆ ಬೇರೆ ಯಾವ್ದ್ರದ್ದು ಬೆಲೆ ಜಾಸ್ತಿ ಆಗಿದೆ ಇವಾಗ ಅಡುಗೆ ವಿಚಾರದಲ್ಲಿ? ಪ್ಲಾಸ್ಟಿಕ್ ಜಾಸ್ತಿ ಆಗಿದೆ, ಪ್ಲಾಸ್ಟಿಕ್ ಐಟಮ್ ಜಾಸ್ತಿ ಆಗಿದೆ. ಪ್ರತಿಯೊಂದು ಐಟಮ್ ಇವತ್ತು ನೀವು ಏನೋ ತಗೊಳ್ಳೋಕೆ ಈ ಮಾರ್ಕೆಟ್ ಅಲ್ಲಿ ಆಯಿಲ್ ಐಟಮ್ ಜಾಸ್ತಿ ಆಗಿದೆ. ಓಕೆ. ರೈಸ್ ಐಟಮ್ ಇಷ್ಟಿನ ಜಾಸ್ತಿ ಆಗಿಲ್ಲ, ಇವಾಗ ರೈಸ್ ಐಟಮ್ ಜಾಸ್ತಿ ಆಗಿದೆ, ಅಕ್ಕಿ ಜಾಸ್ತಿ ಆಗಿದೆ, ಅಡುಗೆ ಎಣ್ಣೆ ಜಾಸ್ತಿ ಆಗಿದೆ. ಆಮೇಲೆ ಪ್ಲಾಸ್ಟಿಕ್ ಐಟಮ್, ನಾವು ಪ್ಲಾಸ್ಟಿಕ್ ಅಂದ್ರೆ ಯೂಸ್ ಮಾಡೇ ಮಾಡ್ತೀವಿ, ಕವರ್ ಪ್ಯಾಕೇಜ್ ಎಲ್ಲ ಮಾಡ್ಕೊಡ್ಲಿಕ್ಕೆ ಬೇಕೇ ಬೇಕು. ಹಿಂಗಾಗಿ ನಾವು ಅದು ಜಾಸ್ತಿ ಆಗಿದೆ. ಒಂದು ಪರ್ ಕೆಜಿಗೆ ಒಂದು ಪ್ಯಾಕೆಟ್ ಮೇಲೆ 10 ರಿಂದ 20 ರೂಪಾಯಿ ಜಾಸ್ತಿ ಆಗಿದೆ. ಯಾವುದು? ಪ್ಲಾಸ್ಟಿಕ್ ಒಂದು ಪ್ಯಾಕೆಟ್ ಒಂದು ಕವರ್ ಮೇಲೆ. 1 kg ಎಣ್ಣೆಗೆ ಎಷ್ಟಾಗಿದೆ? 1 kg ಅಂದ್ರೆ ಹೆಚ್ಚು ಕಡಿಮೆ ಮೊದಲು 140-130 ರೂಪಾಯಿ ಸಿಗ್ತೀವಿ, 160 ರೂಪೀಸ್ ಈಗ. 160 ಒಂದು ಬಾಕ್ಸ್ ಮೇಲೆ ಅಂದ್ರೆ ಒಂದು ಪ್ಯಾಕೆಟ್ ಮೇಲೆ 20 ರೂಪಾಯಿ ಜಾಸ್ತಿ. ಓಕೆ, ನೋಡಿದ್ರಲ್ಲ ಪರಿಸ್ಥಿತಿ ಹಿಂಗಿದೆ. ನೋಡೋಣ, ಬೇರೆ ಬೇರೆಯವ್ರನ್ನ ಮಾತಾಡ್ಸೋಣ. ದಿನಸಿ ಅಂಗಡಿಯವ್ರನ್ನ ಮಾತಾಡಿಸ್ಬೇಕು, ಯಾಕಂದರೆ ಎಣ್ಣೆ ರೇಟು ಅಕ್ಕಿ ರೇಟು ಎಲ್ಲ ಜಾಸ್ತಿ ಆಗಿದೆ ಅಂತಿದ್ದಾರೆ. ದಿನಸಿ ಅಂಗಡಿಯವ್ರನ್ನ ಮಾತಾಡ್ಸೋಣ. ಆಮೇಲೆ ಡ್ರೈ ಫ್ರೂಟ್ಸು ಬೇರೆ ದೇಶಗಳಿಂದ ಇಲ್ಲಿಗೇನು ಬರ್ತಿತ್ತು, ಇಂಪೋರ್ಟ್ ಮಾಡ್ಕೋತಿದ್ರು, ಅದರ ಬೆಲೆ ಜಾಸ್ತಿ ಆಗಿದೆಯಂತೆ. ಅದ್ರ ಬಗ್ಗೆನೂ ಒಂದು ಸ್ವಲ್ಪ ಮಾತಾಡ್ಸೋಣವಂತೆ. ಅಂಗಡಿಗಳಿಗೆ ಹೋಗಿ PGಗಳಿಗೆ ಹೋಗಿ ಅಲ್ಲಿ PG ಓನರ್ಗಳನ್ನ ಮಾತಾಡ್ಸೋಣ. ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತೇಳಿ ಮಾತಾಡ್ತಾ ಹೋಗೋಣ. ನಾವಿವಾಗ ಮಲ್ಲೇಶ್ವರಂನ ಹೋಳಿಗೆ ಮನೇಲಿದ್ದೀವಿ. ಹೋಳಿಗೆ ಮನೆಯಲ್ಲಿ ಹೋಳಿಗೆ ಅಂತೂ ಮಾಡ್ತಿದ್ದಾರೆ. ಕೇಳಿದ್ದಕ್ಕೆ ಗ್ಯಾಸಿನ ಸಮಸ್ಯೆ ಇದೆಯಾ ಅಂತ ಕೇಳಿದ್ದಕ್ಕೆ ಖಂಡಿತವಾಗ್ಲೂ ಇದೆ ಅಂತ ಹೇಳಿದ್ರು. ಮಾತಾಡ್ಸೋಣವಂತೆ. ಎಷ್ಟರ ಮಟ್ಟಿಗಿದೆ ಗ್ಯಾಸಿನ ಸಮಸ್ಯೆ? ತುಂಬ ಇದೆ. ಓಕೆ, ಮೊದಲಿಗೆ ನಿಮ್ಮ ಹೆಸರು ಹೇಳ್ಬಿಡಿ. ಸೃಜನ್ ಅಂತ. ಸೃಜನ್ ಅವರೇ, ತುಂಬ ಇದೆ ಅಂದರೆ ಎಷ್ಟರ ಮಟ್ಟಿಗಿದೆ, ಹೆಂಗಿದೆ? ನಮ್ಮದು ಸ್ವಲ್ಪ ಟೈಮಲ್ಲಿ ಕ್ಲೋಸ್ ಮಾಡಿದ್ವಿ. ಇವಾಗ ಎಷ್ಟು ದಿನ ಕ್ಲೋಸ್ ಮಾಡಿದ್ರಿ? 4-5 ದಿನ ಕ್ಲೋಸ್ ಮಾಡಿತ್ತು. 4-5 ದಿನ ಕ್ಲೋಸ್. ಹಬ್ಬದಿಂದ ಓಪನ್ ಮಾಡಿದ್ದು ನಾವು, ಯುಗಾದಿಯಿಂದ ಓಪನ್ ಮಾಡಿದ್ವಿ. ಗ್ಯಾಸ್ ಸಿಗ್ತಾ? ಗ್ಯಾಸ್ 1 to double. 1 to double ರೇಟು. ಓಕೆ ಓಕೆ. ಸೊ ಅಂದರೆ 1,800 ಇರೋದು ಜಾಸ್ತಿಗೆ 4,000ಕ್ಕೆ 5,000. ಓಕೆ. ಬಟ್ ಅಷ್ಟು ಕೊಟ್ಟು ತೊಗೊಳ್ಳೇಬೇಕಾಗಿರೋ ಅನಿವಾರ್ಯತೆ. ಯಾಕಂದರೆ ನಮ್ಗೆ ಡೈಲಿ ಆರ್ಡ್ರ್ಗಳು ಕೊಡಬೇಕು, ಇಲ್ಲಾಂದ್ರೆ ನಡಿಬೇಕಲ್ಲ. ಪ್ರೀ ಆರ್ಡ್ರ್ಗಳು, ಬುಕ್ಕಿಂಗ್ಗಳು ಇರುತ್ತೆ, ಬುಕ್ಕಿಂಗ್ ಇರ್ತಾವಲ್ಲ, ಎಲ್ಲ ಮಾಡಲೇಬೇಕು. ಇಲ್ಲಾಂದ್ರೆ ರೆಂಟು ಎಲ್ಲ ನಿಭಾಯಿಸೋಕ್ಕಾಗಬೇಕಲ್ಲ. ಎಷ್ಟು ಜನ ನಿಮ್ಮ ಜೊತೆ, ಎಷ್ಟು ಜನ ಕೆಲಸ ಮಾಡ್ತಾರೆ? ಟೋಟಲ್ 12 ಜನ ಇದ್ವಿ ನಾವು. 12 ಜನ ಹುಡುಗರಿದ್ದಾರೆ. ಓಕೆ. ಇಲ್ಲಿ 6 ಜನ ಗೋಡನಲ್ಲಿ. ಬೇಡಿಕೆಯಲ್ಲಿ ಏನಾದರೂ ಕಡಿಮೆ ಆಗಿದೆಯಾ, ಕುಸಿತ ಕಂಡಿದೆಯಾ, ಹೆಂಗಿದೆ ಪರಿಸ್ಥಿತಿ? 4 ದಿನ ಮುಚ್ಚಿದ್ರಿ ಅಂತ ಹೇಳಿದ್ರಿ. ಅಂದರೆ ನಾವು ಓಪನ್ ಮಾಡೋದ್ರಿಂದ ಫಸ್ಟೊಂದು ದಿನ ಸ್ವಲ್ಪ ಕಮ್ಮಿ ಇತ್ತು. ಆಮೇಲೆ ಈಗ ಜನ ಗೊತ್ತಾಯಿತು, ಓಪನ್ ರೆಗ್ಯುಲರ್ ಆಗಿ ಬರೋ ಜನ ಬರ್ತಾ ಇದ್ದಾರೆ. ಆಮೇಲೆ ಹೊಸದಾಗೂ ಬರ್ತಿದ್ದಾರೆ. ಅಂದರೆ ಗ್ಯಾಸ್ ಇದೆ ಪ್ರಾಬ್ಲಮ್ ಮೇಯ್ನ್ ಆಗಿ. ಇವಾಗ ಡಿಮ್ಯಾಂಡ್ ಎಷ್ಟಿದೆಯೋ ಅಷ್ಟು ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಅಂತ ನಿಮ್ಮದು. ಈಗ ಕೆಲವರು ಈಗ ಹಬ್ಬದ ದಿನನೇ ಆಗಲಿ ಒಂದು 10 ಹೋಳಿಗೆ ಕಂಡವ್ರಿಗೆ 5 ಹೋಳಿಗೆ ಕೊಟ್ಟಿದ್ದೀವಿ ನಾವು. ಹಿಂಗೆ ಅದರಲ್ಲೂ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಲಾಸ್ಟ್ ನಮ್ಮ ಲಾಸ್ಟ್ ಗ್ಯಾಸೇ ಖಾಲಿ ಆಯಿತು. ಲಾಸ್ಟಿಗೆ ಇನ್ನೂ ತುಂಬ ಜನ ಇದ್ರು, ಒಂದು 50-60 ಜನ ಅವ್ರನ್ನ ಹಂಗೆ ಕಳಿಸ್ಬಿಟ್ಟು ಯುಗಾದಿ ಹಬ್ಬಕ್ಕೆ. ಯುಗಾದಿ ಹಬ್ಬಕ್ಕೆ ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ಕೆಲವರು 50 ಗಂಟೆವರೆಗೆ 25 ಅರ್ಧ ಮಾಡಿ ಆಲ್ಮೋಸ್ಟ್ ಜನಕ್ಕೆ ಕವರ್ ಮಾಡಿದ್ದು. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಬಾಗಿಲು ಹಾಕಬೇಕಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಒಲೆದಿಂತನೂ ಆಗಲ್ಲ, ಕಷ್ಟ. ಹೂರ್ಣವನ್ನು ಮಾಡ್ಬೋದು. ಸೌದೆ ರೇಟು ಜಾಸ್ತಿ ಆಗಿದೆಯಲ್ಲ, ಅದು ಇದು ಕಷ್ಟ. ಒಂದೇ ವೆರೈಟಿ ಹೋಳಿಗೆ ಆದರೆ ಮಾಡ್ಬೋದು. ಇದು 8-9 ವೆರೈಟಿ, ಒಂದೊಂದು ಹೋಳಿಗೆಗೆ ಒಂದೊಂದು ಫ್ಲೇಮ್ ಬೇಕು.
ಈಗ ಕೋವಾ ಅಂದರೆ ಸ್ವಲ್ಪ ಕಮ್ಮಿ ಬೇಕು, ಅದರಲ್ಲಿ ಸೌದೆ ಅಂದರೆ ಕೈಟಿ ಹೋಗುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ, ಅದು ವೈಟ್ ಇರೋದು ಬ್ಲ್ಯಾಕ್ ಆಗಿಬಿಡುತ್ತೆ. ಒಂದೊಂದು ಫ್ಲೇಮ್ ಬೇಕು, ಗ್ಯಾಸೇ ಬೆಸ್ಟ್ ಅದಕ್ಕೆ. ಓಕೆ, ಅಟ್ಲೀಸ್ಟ್ ಗ್ಯಾಸಲ್ಲಾದರೆ ಫ್ಲೇಮ್ನ ಅಡ್ಜಸ್ಟ್ ಮಾಡ್ಕೋಬೋದು ನೀವು. ಇದರಲ್ಲಿ ಆಗಲ್ಲ, ಸೌದೆ ಒಲೆಯಲ್ಲಿ ಕಷ್ಟ. ನೋಡಿ ಸೃಜನ್ ಅವರು, ಹೋಳಿಗೆ ಮನೆಯ ಸೃಜನ್ ಅವರು ಹೇಳ್ತಿದ್ದಾರೆ ಪರಿಸ್ಥಿತಿ ಹಿಂಗಿದೆ, LPG ದುಪ್ಪಟ್ಟು ರೇಟಿಗೆ ತೊಗೋತಿದ್ದೀವಿ ಅಂತೇಳಿ, ಬೇಳೆ ರೇಟ್ ಜಾಸ್ತಿ ಆಗಿದೆಯಂತೆ, ಎಣ್ಣೆ ರೇಟ್ ಜಾಸ್ತಿ ಆಗಿದೆಯಂತೆ, ಒಟ್ಟಾರೆಯಾಗಿ ಪರಿಸ್ಥಿತಿ ಹಿಂಗಿದೆ. ಅಕಸ್ಮಾತ್ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಬಾಗಿಲು ಮುಚ್ಚಬೇಕಾಗಿರೋ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ ಸೃಜನ್. ಮಲ್ಲೇಶ್ವರಂನ 8th ಕ್ರಾಸ್ನಲ್ಲಿದ್ದೀವಿ, ಗುಟ್ಟಹಳ್ಳಿ ಮೇನ್ ರೋಡಲ್ಲಿ. ನಾವಿವಾಗ ಸದಾನಂದ ಟ್ರೇಡರ್ಸ್ ಅನ್ನೋ ಒಂದು ಅಂಗಡಿ ಮುಂದ್ಗಡೆ ಇದ್ದೀವಿ. ಅಂಗಡಿಯ ಓನರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಕೇಳ್ತಾ ಇದ್ವಿ, ಅಕ್ಕಿ ಎಲ್ಲ ನೋಡಿ ನಮಗೆ ಹೋಳಿಗೆ ಮನೆಯವರು ಬೇರೆ ಬೇರೆ ಹೋಟೆಲ್ನವರೆಲ್ಲ ಹೇಳಿದ್ರಲ್ಲ ರೇಟ್ ಜಾಸ್ತಿ ಆಗಿದೆ ಎಸೆನ್ಷಿಯಲ್ ಐಟಮ್ಗಳದ್ದು ಅಂತೇಳಿ. ಕೇಳೋಣ ಒಂದು ಸತಿ ರಿಟೇಲ್ ಶಾಪ್ ಓನರ್ನ ಕೇಳಬೇಡ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್, ತಮ್ಮ ಹೆಸರು? ಸುರೇಶ್ ಅಂತ ಸರ್. ಎಸ್ ಸರ್, ನಾವು ಹೋಟೆಲ್ನವ್ರನ್ನ ತುಂಬ ಜನನ ಮಾತಾಡಿಸ್ತಾ ಬರ್ತಾ ಇದ್ವಿ. ಅವ್ರು ಹೇಳಿದ್ದೇನು ಅಂದರೆ, ಇಲ್ಲ ನಮಗೆ ಒಂದು ಸ್ವಲ್ಪ ಐಟಮ್ಗಳೇನಿದೆ, ಇನ್ಪುಟ್ ಕಾಸ್ಟ್ ಏನಿದೆ ಜಾಸ್ತಿ ಆಗ್ತಿದೆ, LPG ರೇಟ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಅಡುಗೆ ಎಣ್ಣೆ ದಿನಸಿ ಐಟಮ್ಗಳೆಲ್ಲ ರೇಟ್ ಜಾಸ್ತಿ ಆಗ್ತಿದೆ. ಎಣ್ಣೆ ಆ್ಯಕ್ಚುಯಲ್ ಅಂದರೆ 15 ರೂಪಾಯಿ ಜಾಸ್ತಿ ಆಗಿದೆ. ಓಕೆ, 1 ಲೀಟ್ರ್ ಎಣ್ಣೆಗೆ 15 ರೂಪಾಯಿ ಜಾಸ್ತಿ. ಈ ಯುದ್ಧ ಶುರು ಆದ್ಮೇಲೆ ಜಾಸ್ತಿ ಆಗಿರೋದು ಅಂತ. ಹೌದು. ಓಕೆ, ಅದು ಹಿಂಗೆ ಅದು ಸ್ಟಾರ್ಟ್ ಅಂತಾನೆ ಇಲ್ಲಿ ಜಾಸ್ತಿ ಮಾಡಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಎಷ್ಟಿತ್ತು 1 ಲೀಟ್ರಿಗೆ? ಸರ್ 150, ಈಗ 170. 170. ಸೊ 150ರಿಂದ 170ಕ್ಕೆ ಜಂಪ್ ಆಗಿದೆ. 20 ರೂಪಾಯಿ ಜಾಸ್ತಿ ಲೆಕ್ಕ. 155, 152 ಇತ್ತು, ಈಗ 170, 172 ಆ ಥರ ಇದೆ. ನೋಡಿ, ಇವಾಗ ಸುರೇಶ್ ಅವ್ರು ಹೇಳಿದ್ರಲ್ಲ, ನಿಮಗೆ ಅಡುಗೆ ಎಣ್ಣೆ ರೇಟ್ ಅಂತೂ ಜಾಸ್ತಿ ಆಗಿದೆ. ಯಾರನ್ನ ಕೇಳಿದ್ರು ಹೇಳ್ತಾ ಇರೋದನ್ನ. 4 ರೂಪಾಯಿ 5 ರೂಪಾಯಿ ಜಾಸ್ತಿ ಆಗಿದೆ ಬೇಳೆದು, ಬೇಳೆ, ತೊಗರಿ ಬೇಳೆ. ಓಕೆ, ಅದಕ್ಕೆ ಕಮ್ಮಿ ಆಗಿತ್ತು, ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಷ್ಟೇ. ಅದು ನೋಡಿ, ಅಡುಗೆ ಎಣ್ಣೆ ರೇಟ್ ಅಂತೂ ಜಾಸ್ತಿ ಆಗಿದೆ ಅನ್ನೋದನ್ನ ಅವ್ರು ಹೇಳಿದ್ರು. ಬೇರೆಯವರು ಹೇಳಿದ್ರು ಅದನ್ನು. ಬೇಳೆ ರೇಟ್ ಒಂದು 4-5 ರೂಪಾಯಿ ಜಾಸ್ತಿ ಆಗಿದೆ, ಅಕ್ಕಿ ರೇಟ್ ಒಂದು 2-3 ರೂಪಾಯಿ ಜಾಸ್ತಿ ಆಗಿದೆ ಅನ್ನೋದನ್ನು ಕೂಡ ಇವ್ರು ಹೇಳಿದ್ರು. ಅಕಸ್ಮಾತ್ ಇವಾಗ ನಮ್ಮ ಹತ್ರ ಕಚ್ಚಾ ತೈಲದ ರಿಸರ್ವ್ ಇದೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಅಕಸ್ಮಾತ್ ಯುದ್ಧದ ಪರಿಸ್ಥಿತಿ ಹೀಗೆ ಮುಂದುವರೆದು ಕಚ್ಚಾ ತೈಲದ ಬೆಲೆ ಇನ್ನೂ ಗಗನಕ್ಕೇರಿದ್ರೆ, ಅಭಾವ ಸೃಷ್ಟಿಯಾದರೆ, ನಮಗೆ ಬರಬೇಕಾಗಿರೋ ಸರಬರಾಜು ಏನಿದೆ ಅದು ಟೈಮಿಗೆ ಬರದೇ ಹೋದರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ, ರೇಟ್ ಇನ್ನೂ ಜಾಸ್ತಿ ಆಗುತ್ತೆ. ಎಸೆನ್ಷಿಯಲ್ಸ್ ಅಂತ ಏನು ಅನ್ಸ್ಕೊಂಡಿದ್ದಾವೆ ಎಲ್ಲದರ ರೇಟು ಜಾಸ್ತಿ ಆಗುವಂತಹ ಆತಂಕ ಅಂತೂ ಖಂಡಿತವಾಗ್ಲೂ ಇದೆ ಜನರಲ್ಲಿ. ಹೋಟೆಲ್ಗಳಲ್ಲಿ LPG ಶಾರ್ಟೇಜ್ ಇದೆಯಾ ಇಲ್ವಾ ಅನ್ನೋದನ್ನು ನೋಡೋಣ ಅಂತ ಬಂದ್ವಿ. ಇಲ್ಲಿ ನಾವು ಸದ್ಯ ವಿಜಯನಗರದಲ್ಲಿದ್ದೀವಿ, ಮಾರುತಿ ಮಂದಿರ ಹತ್ತಿರ. ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದೇನು ಅಂದರೆ, ಸೌದೆ ಒಲೆಗಳು ದೊರೀತವೆ ಅಂತ ಹೇಳಿ. ಸೌದೆ ಒಲೆಗಳ ರೇಟ್ ಕೂಡ ಜಾಸ್ತಿ ಆಗಿದೆ ಈ LPG ಶಾರ್ಟೇಜಿಂದ ಅಂತ ಹೇಳಿ ನಾವು ವರದಿಗಳಲ್ಲಿ ನೋಡಿದ್ವಿ. ಸೊ ಆ ಕಾರಣಕ್ಕೆ ಸೌದೆ ಒಲೆಗಳನ್ನ ಮಾರ್ತಾ ಇರೋವಂತಹ ಅಂಗಡಿ ಮಾಲೀಕರನ್ನ ಕೇಳಿ ನೋಡೋಣ ಎಷ್ಟರ ಮಟ್ಟಿಗಿದೆ ರೇಟು, ಏನು ಕತೆ ಅಂತ ಹೇಳಿ. ಬನ್ನಿ, ಇವಾಗ ನಾವು ಆ ಶಾಪ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಒಂದಿಷ್ಟು ಸೌದೆ ಒಲೆಗಳಿದ್ದಾವೆ, ಅದರ ಓನರ್ ಕೂಡ ಇದ್ದಾರೆ, ಶಾಪ್ ಓನರು. ಮೇಡಮ್, ತಮ್ಮ ಹೆಸರು? ಚಂದನ ಅಂತ. ಚಂದನ. ಎಸ್, ನಮಸ್ತೆ ಮೇಡಮ್. LPG ಶಾರ್ಟೇಜಿಂದ ಹೋಟ್ಲಲ್ಲಿ ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಸೌದೆ ಒಲೆಗಳ ಮೊರೆ ಹೋಗ್ತಿದ್ದಾರೆ ಹೋಟೆಲ್ ಮಾಲೀಕರು ಅಂತ ಕೇಳ್ಪಟ್ಟಿದ್ವಿ, ವರದಿನಲ್ಲೂ ಕೇಳಿದ್ವಿ. ಇವಾಗ ಬೋರ್ಡ್ ನೋಡಿದ್ವಿ ಹೊರಗಡೆ, ಸೌದೆ ಒಲೆಗಳು ಲಭ್ಯ ಇದೆ ಅಂತ ಹೇಳಿ. ಡಿಮ್ಯಾಂಡ್ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಸರ್? ಏನಿಲ್ಲ, ನಾವು ಏನಂದ್ರೂ ದಿನಕ್ಕೆ 1,000 ಕಾಲ್ ಬರ್ತಾ ಇದೆ, ಓಕೆ, ಆಲ್ ಓವರ್ ಇಂಡಿಯಾ. ಅದು ಎಸ್ಪೆಷಲಿ ಈ ಉಡುಪಿ ಅವರು, ಈ ಮಂಗಳೂರು ಅವರು, ಮ್ಯಾಂಗ್ಳೂರ್ ಅವರು ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ನಮ್ದು ಏನಿಲ್ಲ ಅಂದ್ರೂ ಯೂನಿಟ್ಸ್ ಒಂದು 250 300 ಡಿಸ್ಪ್ಯಾಚ್ ಆಗ್ತಾನೆ ಇದೆ. ನಮಗೆ ಇನ್ನು ಆರ್ಡರ್ಸ್ ಪರ್ ಡೇಗೆ ನಮಗೆ ಆರ್ಡರ್ಸ್ ತಗೊಳಕ್ ಆಗ್ತಾ ಇಲ್ಲ. ಇನ್ನು ಹಿಂಗೆ ಫೋನ್ ಚಾಲು ಇಟ್ಟರೆ ಹಂಗೆ ಕಂಟಿನ್ಯೂಸ್ ಕಾಲ್ ಬರ್ತಾನೆ ಇದೆ. ನೀವು ಮುಂಚೆಯಿಂದನೂ ಸೌದೆ ಒಲೆ ವ್ಯವಹಾರ ಮಾಡ್ತಾ ಇದ್ರ? ಇಲ್ಲ ಸರ್, ಆಕ್ಚುಲಿ ಇಲ್ಲ, ನಾವು ರೀಸೆಂಟ್ ಆಗಿ ಬಂದಿದ್ದೀವಿ. ಡಿಮ್ಯಾಂಡ್ ಶುರು ಆದ್ಮೇಲೆ? ಹೌದು, ನಾವೆಲ್ಲ ಇಂಜಿನಿಯರಿಂಗ್ಸ್, ನಾವೇ ಯೂನಿಟ್ ಅಂದ್ರೆ ಕ್ರಿಯೇಟ್ ಮಾಡಿದ್ವಿ. ನಾವು 20-26 ಸಾವಿರ ಕೊಟ್ಬಿಟ್ಟು MS ಎಲ್ಲ ತಗೊಂಡ್ಬಂದು, ನಮ್ದು ಇದು ಕರಾವಳಿ, ನಾವು ಯೂಸ್ ಮಾಡೋಣ ಅಂತ ತಗೊಂಡ್ಬಂದ್ವಿ. ಆಮೇಲೆ ಏನಾಯ್ತು, ಇದ್ರಲ್ಲಿ ಏನಿದೆ ಸಿಂಪಲ್ ಮೆಕ್ಯಾನಿಸಮ್, ನಾವೇ ಏನಾದ್ರು ಮಾಡೋಣ ಅಂತಂದ್ರೆ MS ಗಿಂತ ಏನ್ ಸರ ಅಷ್ಟು ಬಾಳಿಕೆ ಬರ್ಲಿಲ್ಲ. 4 ಮಂತ್ಸ್ಗೆ ನಾವು ಮತ್ತೆ ಸೈಡಿಗೆ ಇಟ್ವಿ. ಹಾಗಾಗಿ ಸರಿ, ಈಗ ಏನು ಕಸ್ಟಮರ್ಗೆ ಚೆನ್ನಾಗಿರೋ ಒಂದು ಪ್ರಾಡಕ್ಟ್ ಕೊಡೋಣ ಅಂತ. ಹೌದು, ಇಲ್ಲ ಪ್ಯೂರ್ ನಮ್ದು SS ಮೆಟೀರಿಯಲ್ ಸರ್, 304. ಓಕೆ, ಫೈನ್. ಇವಾಗ ಈಗ ಈ ಹೋಟೆಲ್ ಅವ್ರಿಗೆ ಬೇಕಾಗಿರೋ ಈ ಸೌದೆ ಒಲೆಗಳಿಗೆ
ರೇಟ್ ಎಷ್ಟು ಬೀಳುತ್ತೆ ಹೇಗೆ? ಸರ್ ನಮ್ದು ಈಗ ಕರೆಂಟ್ಲಿ ನಾವು ಲಾಂಚ್ ಮಾಡಿದ್ದು 3 ಟೈಪ್ಸ್. ಸ್ಮಾಲ್ ಬಂದ್ಬಿಟ್ಟು ಸ್ಮಾಲ್ ಸೈಜ್ ಅಂತ, ಅದು 10 kg ವರೆಗೂ ರೈಸ್ ಮಾಡೋ ಕೆಪಾಸಿಟಿ, ಅದು 15,000 ಇದೆ. ಮೀಡಿಯಂ ಬಂದ್ಬಿಟ್ಟು 40ರಿಂದ 50 ಲೈಕ್ ರೈಸ್ ಕೆಪಾಸಿಟಿ ಇದೆ ಕುಕ್ ಮಾಡೋದು, ಅದು 25,000. ನೆಕ್ಸ್ಟ್ ಈಗ ಮದುವೆ ಫಂಕ್ಷನ್ ಆಯಿತು ಟೆಂಪಲ್ಗಳಲ್ಲಿ 100 kg ವರೆಗೂ ರೈಸ್ ಮಾಡೋ ಕೆಪಾಸಿಟಿ ಬಂದು 40,000. ಇದು ನಮ್ಮ ಮೂರಕ್ಕೂ ಸರ್ ನಮಗೆ ಸ್ಟವ್, ಸ್ಟ್ಯಾಂಡು, ರೆಗ್ಯುಲೇಟರ್, ಬ್ಲೋವರು ಪ್ಲಸ್ ಬ್ಯಾಟ್ರಿ, ಅಡಾಪ್ಟರ್ ಎಲ್ಲ ಕೊಡ್ತೀವಿ. ನೋಡಿ ಮೇಡಮ್ ಹೇಳಿದ್ರು ಸೌದೆ ಒಲೆಗಳ ಡಿಮ್ಯಾಂಡ್ ಅಂತೂ ಜಾಸ್ತಿ ಆಗಿರೋದು ಸತ್ಯ. ಸೊ ಆ ಕಾರಣಕ್ಕೆ ಅವರು ಒಂದು 3 ವೆರೈಟಿನಲ್ಲಿ ಸೌದೆ ಒಲೆಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. LPG ಶಾರ್ಟೇಜಿಂದಾಗಿ ಬೇಡಿಕೆ ಕೂಡ ಜಾಸ್ತಿ ಆಗಿದೆ. ದಿನಕ್ಕೊಂದು 250 ಸೌದೆ ಒಲೆಗಳನ್ನ ಅಕ್ರಾಸ್ ದ ಸ್ಟೇಟ್ ಅವರು ಸೇಲ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಇದು ಪರಿಸ್ಥಿತಿ. ನೋಡೋಣ, ಬೇರೆ ಬೇರೆಯವ್ರನ್ನ ಮಾತಾಡ್ಸೋಣವಂತೆ ಬನ್ನಿ. ನೋಡಿ ನಾವಿವಾಗ ಶ್ರೀರಾಮ್ಪುರದ ಪಕ್ಕ ಇರೋ ಗಾಯತ್ರಿ ನಗರದ ಮೇನ್ ರೋಡ್ನಲ್ಲಿದ್ದೀವಿ. ನಾವಿಲ್ಲೊಂದು ಹೋಟ್ಲ್ ಹತ್ರ, ಅಂದರೆ ಎಲ್ಲ ಹೋಟ್ಲ್ಗಳನ್ನೂ ತಿರುಗಾಡ್ತಾ ಇದ್ವಲ್ಲ, ಪರಿಸ್ಥಿತಿ ಹೆಂಗಿದೆ ಅಂಥೇಳಿ, LPG ಶಾರ್ಟೇಜ್ ಹೆಂಗಿದೆ, ಬೆಲೆ ಏರಿಕೆಯ ಬಿಸಿ ಮುಟ್ತಾ ಇದೆಯಾ ಹೋಟ್ಲ್ ಮಾಲೀಕರಿಗೆ ಅಂಥೇಳಿ ವಿಚಾರಿಸೋಕ್ಕೆ ಅಂತ ಓಡಾಡ್ತಾ ಇದ್ವಲ್ಲ, ನಮ್ಮ ಕಣ್ಣಿಗೆ ಬಿತ್ತು ಇಲ್ಲೊಂದು ಹೋಟ್ಲು. ಪರಿಸ್ಥಿತಿ ಹೆಂಗಿದೆ ಅಂದರೆ LPG ಅಂತೂ 15 ದಿನದಿಂದ ಅವ್ರಿಗೆ LPG ಸಿಲಿಂಡರ್ಗಳೇ ಸಿಕ್ಕಿಲ್ಲ. ಕಟ್ಟಿಗೆ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ದಾರೆ. ಏನಣ್ಣ ಏನು ಮಾಡ್ತೀರಿ? ಬಿರಿಯಾನಿ ಮಾಡ್ತೀರಾ? ಬಿರಿಯಾನಿ ಮಾಡ್ತಾ ಇದ್ದೀವಿ. ಗೌಡ್ರು ಮನೆ ಮೀನೂಟನಾ ಹೋಟ್ಲ್ ಹೆಸರು? ರಾಜ್ ಫ್ರೆಶ್ ಕಬಾಬು, ಗೌಡ್ರು ಮನೆ ಮೀನೂಟ. ಓಕೆ, ನೋಡಿ ಬಿರಿಯಾನಿ ಮಾಡ್ತಿದ್ದಾರೆ. ಸೌದೆ ಒಲೆ ಪ್ರಾಬ್ಲಮ್ ಇದೆ. ಒಂದ್ಸತಿ ತೋರಿಸ್ಬಿಡಿ. ಸೌದೆ ಒಲೆಯಲ್ಲಿ ಬಿರಿಯಾನಿ ರೆಡಿ ಆಗ್ತಿದೆ. LPG ಎಷ್ಟು ದಿನದಿಂದ ಸಿಗ್ತಾ ಇಲ್ಲ ನಮಗೆ? 15-20 ಅವತ್ತು ಯುದ್ಧ ಸ್ಟಾರ್ಟ್ ಆಗ್ತಾವಿಂದ ಹೆಚ್ಚು ಕಡಿಮೆಯಿಂದ ಆಲ್ಮೋಸ್ಟ್ ಸಿಗ್ತಾನೆ ಇಲ್ಲ. ರೇಟ್ ಜಾಸ್ತಿ ಹೇಳ್ತಿದಾರಾ? ಜಾಸ್ತಿ ಹೇಳ್ತಾರೆ. ಎಷ್ಟು ಹೇಳ್ತಾರೆ? 4,000, 4,500. ನಾರ್ಮಲಾಗಿ ಎಷ್ಟಕ್ಕೆ ಸಿಕ್ತಿತ್ತು? 1,800-850 ಕಮರ್ಷಿಯಲ್ ಸಿಗ್ತಾ ಇತ್ತು. ಹಾಂ, ಇವಾಗ 4,500 ಹೇಳ್ತಾರೆ. 4,500 ಎಲ್ಲಿಂದ ತರ್ತೀರಿ? ಹೇಳಿ, ಅದಕ್ಕೋಸ್ಕರ ಇದನ್ನ ರೆಡಿ ಮಾಡ್ತಾ ಇದ್ದೀವಿ. ಮತ್ತು ಇವಾಗ ನೀವು ಸೌದೆ ಒಲೆ ಎಲ್ಲರೂ ಶುರು ಮಾಡ್ಕೊಂಡಿರೋದ್ರಿಂದ ಹೋಟೆಲ್ನವರು ಸೌದೆಗೂ ರೇಟ್ ಜಾಸ್ತಿ ಆಗಿದೆ. ಆಗಿದೆ. ಸೌದೆ ಎಷ್ಟು ಕೊಟ್ಟು ತರ್ತಿದ್ದೀರಿ? ಎಲ್ಲಿಂದ ತರ್ತಿದ್ದೀರಿ? ನಾವು ಸೌದೆ ಮಂಡಿಯಿಂದ ತರ್ತೀವಿ. ಅವಾಗ 400-450 ಇತ್ತು, ಈಗ 900 ರೂಪಾಯಿ ಆಗಿದೆ. ಅದು ರೈಟ್ ಜಾಸ್ತಿ ಆಗಿದೆ. ಪರ್ ಕ್ವಿಂಟಲ್ಗೆ 900, ಇವಾಗ 800-900 ಹೇಳಿದ್ರೆ. ಮುಂಚೆ ಎಷ್ಟಿತ್ತು? 400-450 ಇತ್ತು. ಓಕೆ, ಒಂದು ಸೌದೆ ರೇಟು ಜಾಸ್ತಿ ಆಗಿದೆ. ಹಾಂ, ಅಡ್ಡಿಲ್ಲ. ಕಸ್ಟಮರ್ಗಳು ಅಂದರೆ ನಿಮಗೆ ಹೋಟೆಲ್ ಮುಚ್ಚೋಂಥ ಪರಿಸ್ಥಿತಿ ಅಂತೂ ಏನು ಬಂದಿಲ್ಲ? ಸೌದೆ ಒಲೆ ಮೇಲೆ ನಡೆಸ್ತಿದ್ದೀರಿ? ಏನು ನಡೆಸ್ತಾ ಇದ್ದೀವಿ. ಟೈಮಿಗೆ ತಕ್ಕನಾಗ, ಕಾಲದ ತಕ್ಕನಾಗ ನಡಿಬೇಕಲ್ವಾ, ಆ ಥರ. ಹೋಟೆಲ್ ಶುರು ಮಾಡಿದಾಗಿಂದ ಈ ಥರ ಪರಿಸ್ಥಿತಿ ಯಾವ್ದಾರು ಬಂದಿರಲಿಲ್ಲ. ಇವಾಗ ಪರಿಸ್ಥಿತಿ ಈ ಥರದ್ದಿದೆ. ಮುಂದೆ ನೋಡೋಣ ಅದೇನು ಬರುತ್ತೆ. ಮತ್ತೆ ಅಡುಗೆ ಎಣ್ಣೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಒಂದು ಪ್ಯಾಕೆಟ್ ಮೇಲೆ 150 ಇತ್ತು, ಈಗ 180, 190. ಓಕೆ, 30 ರೂಪಾಯಿ 1 kg ಮೇಲೆ ರೇಟ್ ಜಾಸ್ತಿ ಆಗಿದೆ. ಅಡ್ಡಿಲ್ಲ. ಸೊ ಇದರಿಂದ ಹೋಟೆಲ್ ನಡ್ಸೋಕ್ಕೆ ಕಷ್ಟ ಆಗ್ತಿದೆಯಾ? ಆಗ್ತಿದೆ. ಎಲ್ಲಾದ್ರೂ ಒಂದು ರೇಟ್ ಜಾಸ್ತಿ ಆದಮೇಲೆ ಕಷ್ಟ ಆಗಲ್ವಾ? ಬಾಡಿಗೆ ನೋಡಿ ಪರಿಸ್ಥಿತಿ ಹಿಂಗಿದೆ. ಟ್ರಂಪು ಅಲ್ಲೆಲ್ಲೋ ಕೂತ್ಕೊಂಡು ಸಾಕು ಇನ್ನು ಯುದ್ಧ ನಿಲ್ಲಿಸ್ತೀವಿ ಅನ್ನೋ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದರೆ ಯುದ್ಧ ಏನೋ ನಿಂತು ಹೋಗ್ಬೋದೇನೋ ಗೊತ್ತಿಲ್ಲ. ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ನಿಂತು ಹೋಗ್ಬೋದು ಅಥವಾ ಮುಂದುವರಿಬೋದು. ಎಲ್ಲವೂ ಒಂಥರ ಅಸ್ಥಿರ ಪರಿಸ್ಥಿತಿ ಇದೆ. ಆದರೆ ಒಂದು ವೇಳೆ ಯುದ್ಧ ನಿಂತರೂ ಕೂಡ ಅದು ಹೆಂಗೆ ಅಂದರೆ ಮಳೆ ನಿಂತರೂ ಮರದಡಿ ಹನಿ ನಿಲ್ಲಲ್ಲ ಅನ್ನೋ ಥರ ಯುದ್ಧ ನಿಂತರೂ ಕೂಡ ಸದ್ಯಕ್ಕೆ ಈ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅಂತ ಏನು ಕಾಣಿಸಲ್ಲ. ಈ ಸಮಸ್ಯೆಗಳು ಇನ್ನೂ ಒಂದಿಷ್ಟು ದಿನ ಈ ಥರ ಕಾಡುತ್ತೆ ಜನಗಳನ್ನ, ಜನಸಾಮಾನ್ಯರನ್ನ. ರೇಟ್ ಏನಾದರೂ ಜಾಸ್ತಿ ಮಾಡಿದರೆ ಹಂಗೆ ಇದೆಯಾ? ಅದೇ ಏನು ರೇಟ್ ಏನು ಜಾಸ್ತಿ ಮಾಡಿಲ್ಲ. ಏನು ಜಾಸ್ತಿ ಮಾಡಿಲ್ಲ. ಏನು ರೇಟ್ ಇದೆ ಅದೇ ಮಾಡ್ತಾ ಇದ್ದೀವಿ. ನೋಡೋಣ, ಕಮ್ಮಿ ಆಗುತ್ತೆ ಅನ್ನೋ ಒಂದು ಭರವಸೆ ಇದೆ. ನೋಡೋಣ. ನೋಡಿ ಹೋಟೆಲ್ ಮಾಲೀಕರು ಹೇಳ್ತಾ ಇರೋವಂತಹ ಮಾತುಗಳಿದು. ನಾವಿಲ್ಲಿ ಹೋಟೆಲ್ನಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಸೌದೆ ಒಲೆ ಉರಿತೈತೆ, ಅಲ್ಲಿ LPG ಸಿಲಿಂಡರ್ಗಳನ್ನ ಹೊತ್ಕೊಂಡು ಒಂದು ಆಟೋ ಬಂದಿದೆ. ನೋಡೋಣ ಬನ್ನಿ, ಸ್ಟಾಕ್ ಸಿಗ್ತಿದೆಯಾ ಅವ್ರಗಳಿಗೆ, ಏನಾಗ್ತಿದೆ ಅಂಥೇಳಿ ನೋಡೋಣ, ಮಾತಾಡ್ಸೋಣವಂತೆ. ಸ್ಟಾಕ್ ಕರೆಕ್ಟಾಗಿ ಸಿಗ್ತಿದೆಯಾ? ಅಂದರೆ ಗೃಹ ಬಳಕೆ ಸಿಲಿಂಡರ್ಗಳಿಗೆ ಸಿಗ್ತಿದೆ, ಆದರೆ ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಕಮರ್ಷಿಯಲ್ ಬರ್ತಾ ಇಲ್ಲ. ಸೊ ಸಮಸ್ಯೆ ಇದೆ ಕಮರ್ಷಿಯಲ್ದಿಂದ. ಸಮಸ್ಯೆ ಇದೆ. ಮನೆ ಸಿಲಿಂಡರ್ ಮಾತ್ರ ಬರ್ತಾ ಇದೆ. ಮನೆ ಸಿಲಿಂಡರ್ಗಳು ಬರ್ತಿದೆ. ನಿಮ್ಮ ಹೆಸರು? ಮಂಜು ಅಂತ. ಥ್ಯಾಂಕ್ ಯು ಸರ್. ಸೊ ಈ ಥರ ಇದೆ. ಅವರೇ ಡೆಲಿವರಿ ಮಾಡೋರು ಹೇಳ್ತಿದ್ದಾರೆ, ಗ್ಯಾಸ್ ಡೆಲಿವರಿ ಮಾಡೋರು. ಇಲ್ಲ ಕಮರ್ಷಿಯಲ್ ಸಮಸ್ಯೆ ಅಂತೂ ಇದ್ದೇ ಇದೆ. ಕಮರ್ಷಿಯಲ್ ಗ್ಯಾಸ್ಗಳು ಆಲ್ಮೋಸ್ಟ್ ಸಿಗ್ತಾ ಇಲ್ಲ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿದೆ. ನಾವು ವಿಜಯನಗರದ ಮಾರುತಿ ಮಂದಿರ ಹತ್ರ ಒಂದು PGಗೆ ಬಂದಿದ್ದೀವಿ. ನ್ಯೂ ಪಲ್ಲವಿ ಬಾಯ್ಸ್ PG ಅಂತ ಹೇಳಿ, ಬಾಯ್ಸ್ PG ಇದು. ನೋಡೋಣ PGಗಳಲ್ಲಿ ಇವತ್ತಿಗೆ ಪರಿಸ್ಥಿತಿ ಹೆಂಗಿದೆ. 2 ವಾರ ಕಳೆದೋಯ್ತು, ಗ್ಯಾಸ್ ಶಾರ್ಟೇಜ್ ಎಲ್ಲ ಆಗಿ ಎಲ್ಲ ಮುಗಿದು ಹೋಗಿ
ಎಲ್ಲ ಪರಿಸ್ಥಿತಿಗಳು ನಾರ್ಮಲ್ ಆಗಿದೆಯಾ, ಪಿ ಜಿಗಳಿಗೆ ಎಲ್ ಪಿ ಜಿ ಸಪ್ಲೈ ಆಗ್ತಿದೆಯಾ, ಪರಿಸ್ಥಿತಿ ಹೆಂಗಿದೆ ಪಿ ಜಿಗಳಲ್ಲಿ ಅಂತ ಹುಡುಕ್ತಾ ಬಂದ್ವಿ. ಈ ಪಿ ಜಿ ಸಿಕ್ಕಿದೆ. ಈ ಪಿ ಜಿಯ ಇನ್ಚಾರ್ಜು ನಮ್ಮ ಗುಲ್ಬರ್ಗಾ ಕಡೆಯವರು. ಸರ್, ತಮ್ಮ ಹೆಸರು? ಸರ್, ಗಂಗಾಧರ್ ಅಂತ. ಎಸ್, ಗಂಗಾಧರ್ ಅವರೇ, ನಿಮ್ಮ ಪಿ ಜಿನಲ್ಲಿ ಊಟದ ಸಮಸ್ಯೆ ಏನೂ ಆಗಿಲ್ವಾ ಈ ಎಲ್ ಪಿ ಜಿ ಶಾರ್ಟೇಜಿಂದ? ಹೆಂಗೆ ಊಟದೆಲ್ಲ ತುಂಬ ಸಮಸ್ಯೆ ಆಗ್ತಾಯಿದೆ ಸರ್ ಇವಾಗ. ಊಟದೆಲ್ಲ ಸಮಸ್ಯೆ ಆಗ್ತಿದೆ. ಹಾಂ. ಮತ್ತು ಹೆಂಗೆ ನಿಭಾಯಿಸ್ತಾ ಇದ್ದೀರಿ? ಇವಾಗ ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ದೀರಿ. ಎಲ್ ಪಿ ಜಿ ಶಾರ್ಟೇಜ್ ಕಾರಣಕ್ಕೆ ಫುಡ್ ಮೆನ್ಯೂ ಏನಿದೆ ಅದನ್ನು ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿ. ಅಂದರೆ ಇವಾಗ ಚಪಾತಿನೋ ಅಥವಾ ಕರಿಯೋ ಐಟಮ್ಗಳನ್ನ ಯಾವುದನ್ನು ಕೊಡ್ತಿಲ್ಲ, ಬಿಟ್ಟಿದ್ದೀವಿ ಸರ್. ಬರೀ ಅನ್ನ ಸಾಂಬಾರು ಅಷ್ಟೇ ಕೊಡ್ತಾ ಇರೋದು ಇವಾಗ. ಬರೀ ಅನ್ನ ಸಾಂಬಾರು ಕೊಡ್ತಿದ್ದೀರಿ. ಮೊದಲು ಈ ಎಲ್ ಪಿ ಜಿ ಶಾರ್ಟೇಜ್ಗಿಂತ ಮುಂಚೆ ಏನೇನು ಕೊಡ್ತಿದ್ರಿ? ರೊಟ್ಟಿ, ಸಾಂಬಾರು, ಚಪಾತಿ, ಪಲ್ಯ ಎಲ್ಲ ಕೊಡ್ತಿದ್ವಿ ಸರ್. ಒಂದು ಪ್ಯಾಕ್ ಫುಲ್ ಮಿಲ್ಸ್ ಕೊಡ್ತಿದ್ವಿ. ಓಕೆ. ಮಿಲ್ಸ್ ಹೋಗಿ ಎಲ್ಲ ಬರೀ ಅನ್ನ ಸಾಂಬಾರು ಹೊಡೆದಿದೆ ಅಷ್ಟೇ ಇವಾಗ. ಊಟಕ್ಕೆ ಅನ್ನ ಸಾಂಬಾರು ಕೊಡ್ತಿದ್ದೀರಿ. ಮತ್ತು ಬೆಳಿಗ್ಗೆ ಟಿಫನ್ಗೆ ಮಂಡಕ್ಕಿ, ಉಪ್ಪಿಟ್ಟು, 2 ಸರ್. ಸೊ ಈಸಿ ಮೇಕಿಂಗು, ಭಾಳ ಬೇಗ ಕ್ವಿಕ್ಕಾಗಿ ಏನಾಗುತ್ತೋ ಅದನ್ನು ಕೊಡ್ತಿದ್ದೀರಿ ಅನ್ನೋ ಥರ. ಕುಕ್ಕಿಂಗ್ ಅಂದರೆ ಉಪ್ಪಿಟ್ಟು ಬೇಗ ಆಗುತ್ತೆ, ಮತ್ತು ಪುಳಿಯೋಗರೆ ರೈಸ್ ಜಾಸ್ತಿ ಆಗುತ್ತೆ. ರೈಸ್ ಐಟಮ್ 3 ಸಲ ಮಾಡಿಕೊಡ್ತೀವಿ. ಓಕೆ. ಹುಡುಗರು ಕೇಳಲ್ವಾ ಅಣ್ಣ ಯಾವಾಗ ಸರಿ ಹೋಗುತ್ತೆ? ಹುಡುಗರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಎಲ್ಲ ಓದೋ ಹುಡುಗರೆಲ್ಲ ಅವ್ರಿಗೆ ತಿಳ್ಕೊಂಡವ್ರೆ. ಓಕೆ. ತಿಳ್ಕೊಲಿಲ್ಲ ಅಂದ್ರೆ ನಮಗೂ ತುಂಬ ಕಷ್ಟ. ವಿತ್ ಫುಡ್ ಎಷ್ಟು ಚಾರ್ಜ್ ಮಾಡ್ತೀರಿ ನಿಮ್ಮ ಪಿ ಜಿನಲ್ಲಿ? ವಿತೌಟ್ ಫುಡ್ ಎಷ್ಟಿದೆ? ವಿತೌಟ್ ಫುಡ್ ಅಂದರೆ 3,500 ಸರ್. ವಿತ್ ಫುಡ್ ಅಂದರೆ 6,000 ಸರ್. ಓಕೆ. ಇವಾಗ ಫುಡ್ ಸಿಗ್ತಿಲ್ವಲ್ಲ, ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆಯಲ್ಲ. 3 ಹೊತ್ತು ಕೊಡ್ತಿದ್ದೀರಾ 2 ಹೊತ್ತಾ? ಇಲ್ಲ ಸರ್, 3 ಹೊತ್ತು ಕೊಡ್ತೀವಿ. ಬರೀ ಅನ್ನ ಸಾಂಬಾರು ಅಷ್ಟೇ ಕೊಡ್ತಾರೆ. ನೈಟ್ ಮಾತ್ರ ಚಪಾತಿ ಅಲೋ ಮಾಡ್ತೀವಿ. ಅಲೋ ಮಾಡ್ತಿದ್ದೀರಿ? ಕೊಡ್ತಿದ್ದೀರಾ ಚಪಾತಿ? ಕೊಡ್ತಾ ಇದ್ದೀವಿ. ತುಂಬ ಕಷ್ಟ ಆಗುತ್ತೆ ಬರೀ ಅನ್ನ ಸಾಂಬಾರು ಅಂದರೆ ಹುಡುಗರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೌದೆ ಎಲ್ಲ ಬಂದಿದೆಯಲ್ಲ ಇವಾಗ, ಮಾಮೂಲಿ ಸ್ಟೀಲ್ ಥರ ಆ ಥರ ಯೂಸ್ ಮಾಡ್ತಾರೆ. ಸೊ ಪಿ ಜಿ ನಡ್ಸೋಕ್ಕೆ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ ಸರ್. ಮತ್ತು ಯಾರಿಗೆ ಹೇಳೋಣ? ಯಾರಿಗೂ ಹೇಳೋಕ್ಕಾಗಲ್ಲ, ನಡೆಸಲೇಬೇಕಾಗುತ್ತೆ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಏನು ಮಾಡ್ತೀರಿ? ಹಿಂಗೆ ಮುಂದುವರೆದ್ರೆ ಬಂದ್ ಮಾಡ್ಕೊಂಡು ಕೂತ್ಕೋಬೇಕಾಗುತ್ತೆ ಅಷ್ಟೇ ಸರ್. ಒಂದು ಕಾಮನ್ ಏನು ಗೊತ್ತಾ, ಎಲ್ಲಿ ಹೋದ್ರೂ ಎಲ್ಲೇ ಕೇಳಿದ್ರು, ಹೋಟೆಲ್ನವ್ರನ್ನೇ ಆಗಲಿ ಅಥವಾ ಪಿ ಜಿ ಅವ್ರನ್ನೇ ಆಗಲಿ, ಎಲ್ಲೇ ಕೇಳಿದ್ರು ಎಲ್ಲರೂ ಹೇಳ್ತಿರೋದೇನು ಗೊತ್ತಾ, ಪರಿಸ್ಥಿತಿ ಹಿಂಗೆ ಮುಂದೆ ಹೊರದ್ರೆ ಬಾಗಿಲು ಮುಚ್ಚಬೇಕಾಗುತ್ತೆ ಅಂತ ಹೇಳಿ. ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು, ಬೇರೆ ಆಪ್ಷನ್ ಇರಲ್ಲ. ಅಲ್ಲಿಗೆ ಬಂದು ನಿಂತ್ಕೊಳ್ಳೋದೆ ಪರಿಸ್ಥಿತಿ. ಈ ಪಿ ಜಿ ಇನ್ಚಾರ್ಜ್ ಗಂಗಾಧರ್ ಅವ್ರನ್ನ ಮಾತಾಡಿಸ್ತಾ ಇದ್ನಲ್ಲ, ಮಾತಾಡಿಸ್ತಾ ಒಬ್ಬೇಕಿದ್ರು ಹೋಗಿ ಹುಡುಗರನ್ನ ಒಂದು ಸತಿ ಮಾತಾಡಿಸ್ ನೋಡಿ ಅಂದರು. ಸರಿ ಅಂತ ಹೇಳಿ ಹಾಗೆ ಬಂದ್ವಿ. ಕಿರಣ್ ಅನ್ನೋರು ಊಟ ಮಾಡ್ತಿದ್ದಾರೆ. ಸಾರಿ, ನಿಮ್ಮ ಊಟಕ್ಕೆ ಡಿಸ್ಟರ್ಬ್ ಮಾಡಿದೆ. ಎಸ್, ಸ್ಟೂಡೆಂಟಾ ನೀವು? ಹಾಂ, ಸ್ಟೂಡೆಂಟ್. ಯಾವ ಊರು? ನಾನು ಬಾಗಲಕೋಟೆ. ಬಾಗಲಕೋಟೆಯಿಂದ ಓದಕ್ಕೆ ಬಂದಿದ್ದೀರಾ ಇಲ್ಲಿ? ಹಾಂ, ಓದಕ್ಕೆ ಬಂದಿರೋದು. ಓಕೆ. ಏನು ಕಾಂಪಿಟೇಟಿವ್ ಎಕ್ಸಾಮಿಗೆ ತಯಾರಿನಾ? ಹಾಂ, ಕಾಂಪಿಟೇಟಿವ್ ಓದಕ್ಕಂತ ಬಂದಿರೋದು. ಆದರೆ ಈ ಸಿಚುವೇಶನ್ ನೋಡಿ ವಿಚಿತ್ರ ಅನಿಸ್ತಿದೆ. ಯಾವುದು ಎಲ್ ಪಿ ಜಿ ಶಾರ್ಟೇಜ್ದು ಎಲ್ಲ? ಎಲ್ ಪಿ ಜಿ ಶಾರ್ಟೇಜ್. ಏನು ಸಮಸ್ಯೆ ಮೇಜರ್ ಆಗಿ ಏನಾಗ್ತಿದೆ? ಸಮಸ್ಯೆ ಏನಂದರೆ ಫುಡ್ದು ಬರೀ ರೈಸ್ ಸಾಂಬಾರು ಅಷ್ಟೇ ತಿನ್ನೋದಾಗ್ತದೆ. ಇದಕ್ಕಿಂತ ಬಿಫೋರು ಚಪಾತಿ ಕೊಡ್ತಿದ್ರು, 2 ಚಪಾತಿ 2 ಥರ ಪಲ್ಯ ಕೊಡ್ತಿದ್ರು ಮಧ್ಯಾಹ್ನ. ಈವ್ನಿಂಗು ಸೇಮ್ ಆ ರೀತಿನೇ ಕೊಡ್ತಿದ್ರು. ಬಟ್ ಇವಾಗ ಮಧ್ಯಾಹ್ನ ಬರೀ ಅನ್ನ ಸಾಂಬಾರು ಅಷ್ಟೇ ಕೊಡ್ತಿದ್ರೆ. ಆಮೇಲೆ ರಾತ್ರಿ ಅಷ್ಟೇ ಚಪಾತಿ ಸಿಗ್ತಾಯಿತ್ತು. ಹಾಂ, ಚಪಾತಿ ಸಿಗ್ತದೆ ಅಷ್ಟೇ. ಸೊ 1-2 ಹೊತ್ತು ಹೆಚ್ಚಾಗಿ ರೈಸ್ ಸಾಂಬಾರೇ ತಿನ್ಬೇಕಾಗಿರೋ ಪರಿಸ್ಥಿತಿ ಬರ್ತಿದೆ ಅಂತಿದ್ದೀರಿ? ಆ ರೀತಿ ಬಂದಿದೆ. ಬೆಳಿಗ್ಗೆ ನಾಷ್ಟನು ಮೊದಲೇ ಇದನ್ನು ದೋಸೆ, ಇಡ್ಲಿ ಆ ರೀತಿ ಮಾಡ್ತಿದ್ರು. ಇವಾಗ ಆ ರೀತಿ ಇಲ್ಲ. ಬರೀ ರೈಸ್ ಐಟಮ್ಸು ಮತ್ತು ಅವಲಕ್ಕಿ, ಉಪ್ಪಿಟ್ಟು ಹೇಳಿದ್ರು ಸೇಮ್ ತಿಂದು ಸ್ವಲ್ಪ ಬೋರ್ ಆಗಿದೆ ಅಷ್ಟೇ. ಓಕೆ. ಸೊ ಪರಿಸ್ಥಿತಿ ಹಿಂಗೆ ಮುಂದೆ ಹೊರದ್ರೆ ನಾನು ನಮ್ಮ ಊರ ಕಡೆ ಹೋಗೋದಷ್ಟೇ. ಊರ ಕಡೆ ಹೋಗ್ಬೇಕಾಗುತ್ತೆ. ಎಷ್ಟು ಜನ ಇದ್ದೀರಿ ಪಿ ಜಿನಲ್ಲಿ? ಈ ಪಿ ಜಿಯಲ್ಲಿ ಆಲ್ಮೋಸ್ಟ್ 50+ ಜನ ಇದ್ದಾರೆ. ನಾನು 50 ಜನದ ಮೇಲಿದ್ದೀರಿ ಹುಡುಗರು? ಎಲ್ಲ ಸ್ಟೂಡೆಂಟ್ಗಳೇನೆ ಆಲ್ಮೋಸ್ಟ್? ಇಲ್ಲೇ ಸ್ಪರ್ಧಾ ವಿಜೇತ ಮುಂದೆ ಬಂಡಿ ಇದೆ, ಊಟದ ಬಂಡಿ ಇದೆ. ಅಲ್ಲಿ 40 ರೂಪೀಸ್ ವಾಂಗಿಬಾತ್ ಇರ್ತಿತ್ತು ಬಿಫೋರು. ಇವಾಗ 50 ರೂಪೀಸ್ ಆಗಿದೆ. ನಿನ್ನೆ ಅಷ್ಟೇ ತಿಂದೆ ನಾನು. 50 ರೂಪೀಸ್, 10 ರೂಪೀಸ್ ಎಕ್ಸ್ಟ್ರಾ ಅಂದರೆ ಗ್ಯಾಸ್ ಚಾರ್ಜ್ ಅಂತೆ ಅವ್ರಿಗೆ. ಓಕೆ. ಇಲ್ಲ ಅವ್ರಿಗೂ ಸಮಸ್ಯೆ ಆಗ್ತಿದೆ. ನಾನು ಹೋಟೆಲ್ನವ್ರ ಹತ್ರನೂ ಮಾತಾಡಿದೆ. ತುಂಬ ಜನ ಹೋಟೆಲ್ನವ್ರು ಹೇಳ್ತಿರೋದು ಏನಂದರೆ 1,800 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾಯಿತ್ತು. ಇವಾಗ 5,000, 6,000, 4,500 ಹೀಗೆ ಕೇಳ್ತಿದ್ದಾರೆ. ಬ್ಲ್ಯಾಕಲ್ಲಿ ಸಿಗ್ತಿದೆ. ಅದೂ ಕಮರ್ಷಿಯಲ್ ಸಿಲಿಂಡರ್ಗಳು ಡೈರೆಕ್ಟಾಗಿ ಸಪ್ಲೈ ಆಗ್ತಿಲ್ಲ. ಪರಿಸ್ಥಿತಿ ಹೆಂಗಿದೆ, ಶಾರ್ಟೇಜ್ ಇದೆ. ಆಲ್ಟರ್ನೇಟಿವ್ ಏನಾದರೂ ಸೋರ್ಸಸ್ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಎಲ್ ಪಿ ಜಿ ಬದಲಾಗಿ ಈಗ ಯಾವ ಇಂಡಕ್ಷನ್ ಅಥವಾ ಅದರಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವಾಗ PM ಮೋದಿಯವ್ರು ಬಂದು ಪಾರ್ಲಿಮೆಂಟಲ್ಲಿ ಹೇಳಿದ್ರು, ನಾವು ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಬಟ್ ಪರಿಸ್ಥಿತಿ ಇಲ್ಲಿ ವಾಸ್ತವ ಹಿಂಗಿದೆ. ಸಪ್ಲೈ ಮಾಡ್ತಿದ್ರೆ ಅಂತ ಅವ್ರು ಹೇಳ್ತಾರೆ ಖರೆ. ಆದರೆ ಎಲ್ಲಿ ತುಂಬ ದೊಡ್ಡ ಮಟ್ಟದಲ್ಲ, ಸಣ್ಣ ಮಟ್ಟದಲ್ಲಾದರೂ ಶುರು ಮಾಡ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಂದ್ರೆ 100% ಇದನ್ನು ಆಗಲ್ಲಲ್ಲ. ಯಾವಾಗ ಮತ್ತೆ ಅದು ರಿಕವರ್ ಆಗುತ್ತೆ, ಮೊದಲಿನ ಸಿಚುವೇಶನ್ ಬರ್ಬೇಕಲ್ಲ. ನೋಡೋಣ, ಸ್ವಲ್ಪ ಟೈಮ್ ತೊಗೊಳುತ್ತೆ.
ಸದ್ದಿಸ್ ಇದನ್ನು ಮಾಡ್ತಿದ್ವಿ ನಾವು ಸಂಭಾಳಿಸ್ಕೊಂಡು ತೊಂದರೆ ಆಗ್ತಿರೋದಂತ ಸತ್ಯ. 100% ತೊಂದರೆ ಆಗಿರೋದು, ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ನೋಡೋಣ ಎಷ್ಟು ದಿವಸ ಕಂಟಿನ್ಯೂ ಆಗುತ್ತೆ ನೋಡ್ಬೇಕು. ನೋಡಿ, ಬಾಗಲಕೋಟೆಯಿಂದ ಬಂದು ಎಕ್ಸಾಮಿಗೆ ತಯಾರಿ ನಡೆಸ್ತಾ ಇರುವಂತಹ ಸ್ಟೂಡೆಂಟು ಕಿರಣ್ ಅವ್ರು ಹೇಳ್ತಿರುವಂಥ ಮಾತುಗಳಿದು. ಅವ್ರು ಹೇಳೋದ್ರಲ್ಲಿ ಸುಳ್ಳೇನಿಲ್ಲ. ಅಲ್ಲಿ ತಟ್ಟೆಲಿರೋದು ಅನ್ನ ಸಾಂಬಾರು ಮಾತ್ರ ತಟ್ಟೆಲಿರೋದು. ಇವಾಗ ಪಲ್ಯ ಏನಾದರೂ ಇರ್ತಿತ್ತು, ಇವಾಗ ಪಲ್ಯದಲ್ಲಿ ಆ ಥರ ಏನಿಲ್ಲ, ಜಸ್ಟ್ ಅನ್ನ ಸಾಂಬಾರು ಅಷ್ಟೇ. ಸೌದೆ ಒಲೆಯಲ್ಲಿ ಅಷ್ಟು ಮಾಡೋಕ್ಕೂ ಒದ್ದಾಡಬೇಕಾಗಿರೋ ಪರಿಸ್ಥಿತಿ ಇದೆ. ಎಸ್, ನೋಡೋರಲ್ಲ ನಿಮ್ಮ ಕಣ್ಣಾರೆ ಪರಿಸ್ಥಿತಿ ಹೆಂಗಿದೆ. ಸ್ಟೂಡೆಂಟ್ಗಳ ಬಾಯಲ್ಲಿ ಕೇಳಿಸ್ಕೊಂಡ್ರಿ. ನೋಡೋಣ, ಬೇರೆಯವ್ರನ್ನ ಮಾತಾಡ್ಸೋಣ ಅಂತ. ನಾನಿವಾಗ ವಿಜಯನಗರದ ಬರ್ಗರ್ ಕಿಂಗ್ ಶಾಪ್ ಎದುರುಗಡೆ ಇದ್ದೀನಿ. ಇಲ್ಲಿ ಡೆಲಿವರಿ ಬಾಯ್ಗಳ ಹತ್ರ ಮಾತಾಡ್ತಾ ಇದೆ. ಇವಾಗ ತಾನೇ ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ ಹೋದರು, ನಿಮ್ಮ ಫುಡ್ ಡೆಲಿವರಿ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರೈಸ್ ಹೈಕ್ ಆಗಿದೆ ಅಲ್ವಾ, ಡೆಲಿವರಿ ಚಾರ್ಜಸ್ ಹೈಕ್ ಆಗಿದೆಯಲ್ವಾ ಅಂತ ಕೇಳಿದ್ವಿ. ತುಂಬ ಜನ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಿದ್ದಾರೆ ಅದನ್ನು. ನಮಗೆ ಫುಡ್ ಆರ್ಡ್ರ್ ಮಾಡಿದ್ರೆ ಡೆಲಿವರಿ ಚಾರ್ಜಸ್ ತುಂಬ ಜಾಸ್ತಿ ಆಗ್ತಿದೆ ಅಂಥೇಳಿ. ಸೊ ಕೇಳೋಣ ಅಂತ ಬಂದರೆ ಅವ್ರು ಹೇಳಿದ್ರು, ಇಲ್ಲ ನಾನು ಹಿಂದಿಯವನು, ಬಟ್ ಹೌದು ನಾನು ಕನ್ನಡದಲ್ಲಿ ಮಾತಾಡಿ ಹೇಳಕ್ಕೆ ಬರಲ್ಲ, ಆದರೆ ಚಾರ್ಜಸ್ ಹೈಕ್ ಆಗಿರೋದಂತೂ ಹೌದು, ಫುಡ್ ಡೆಲಿವರಿ ಚಾರ್ಜಸ್ಸು ಜಾಸ್ತಿ ಆಗಿರೋದಂತೂ ಹೌದು ಅಂತೇಳಿ. ನೋಡೋಣ, ಅವರು ಆರ್ಡ್ರ್ ತೊಗೊಳಕ್ಕೆ ಹೋಗಿದ್ದಾರೆ, ಬಂದರೆ ಒಂದು ಮಾತು ಕೇಳೋಣವಂತೆ. ಫುಡ್ डिलीवरी चार्जेस हाइक हुआ है ना? अभी थोड़ा हुआ है पहले से. कितना हुआ है आपके अंदाज से? मतलब पहले 8 रुपीस मिलता था, हाँ, अभी 10 रुपीस 11 रुपीस मिलता है पर किलोमीटर. ओके, अच्छा 8 रुपीस होता था, अब तो 10 रुपये हो गया. हाँ, हो गया. 1 किलोमीटर के लिए. 1 किलोमीटर ನೋಡಿ, 1 ಕಿಲೋಮೀಟ್ರಿಗೆ ಮುಂಚೆ ಆದರೆ 1 ಕಿಲೋಮೀಟ್ರಿಗೆ ಡೆಲಿವರಿ ಇದ್ದರೆ 8 ರೂಪಾಯಿ ಈ ಥರ ಇರ್ತಿತ್ತಂತೆ ಡೆಲಿವರಿ ಚಾರ್ಜಸ್ಸು. ಇವಾಗ 10 ರೂಪಾಯಿಗಿಂತ ಜಾಸ್ತಿ ಆಗಿದೆ, 10 ರೂಪಾಯಿ ಆಗಿದೆ, 10 ರೂಪಾಯಿಗಿಂತನೂ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು. ನಾವು ಹಾಗೆ ಓಡಾಡ್ತಾ ಶೇಷಾದ್ರಿಪುರಂನ ಗಲ್ಲಿಗಳಲ್ಲಿ ಸುತ್ತಾ ಇದ್ವಿ. ಇಲ್ಲೊಂದು ಕಬಾಬ್ ಕಾರ್ನರ್ ಕಾಣಿಸ್ತು. ಕಬಾಬ್ ಕಾರ್ನರ್ನ ಹುಡುಕೊಂಡು ಬಂದಿದ್ದೇನಕ್ಕೆ ಅಂದರೆ ಬೋರ್ಡ್ ನೋಡೋದು ಕೂಡಲೇ ರೀಸನ್ ಏನಂದರೆ ಕಬಾಬ್ ಕರಿಯೋಕ್ಕಂತೂ ಎಣ್ಣೆ ಬೇಜಾನಾಗಿ ಬೇಕು. ಕೇಳಿದವರೆಲ್ಲ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಕಾರಣಕ್ಕೆ ಅಣ್ಣನ ಮಾತಾಡ್ಸೋಣ, ಹೋಟೆಲ್ ಅಣ್ಣನ ಅಂತ ಬಂದ್ವಿ. ಅಣ್ಣ, ನಿಮ್ಮ ಹೆಸರು? ಚೇತನ್ ಅಂತ ಸರ್. ಚೇತನ್ ಅವರು. ಚೇತನ್ ಅವರೇ, ಕಬಾಬ್ ಕಾರ್ನರ್ ಇಟ್ಕೊಂಡಿದ್ದೀರಿ, ಕಬಾಬ್ ಮಾಡೋಕ್ಕೆ ಎಣ್ಣೆ ಬೇಕು, ಎಣ್ಣೆ ರೇಟ್ ಜಾಸ್ತಿ ಆಗಿದೆಯಂತೆ, ಪರಿಸ್ಥಿತಿ ಏನು ಅಂತ? ಎಣ್ಣೆ ಜಾಸ್ತಿ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಮೊದಲು ಪ್ರಾಬ್ಲಮ್ ಗ್ಯಾಸ್ ಸಿಗ್ತಾ ಇಲ್ಲ. ಮೊದಲು ಪ್ರಾಬ್ಲಮ್ ಗ್ಯಾಸಿಂದ, ಆಮೇಲೆ ಎಣ್ಣೆ 20 ರೂಪಾಯಿ ಜಾಸ್ತಿ ಇದೆ, ಓಕೆ ಏನೋ ಮಾಡೋಣ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಏನೇ ಕಬಾಬ್ ಹೆಂಗೆ ಬೇಯಿಸೋದು ನಾವು? ಅದರಿಂದ ಈ ನಮಗೆ ಗ್ಯಾಸ್ ಏನೋ ಕೇಳೋಕೆ ಕಮರ್ಷಿಯಲ್ ಕೇಳೋಕೆ ಕೊಡೋದು ಇಲ್ಲ. ಕೇಳಿದ್ರೆ 4,000 ಕೊಡು, 5,000 ಕೊಡು ಅಂತಾರೆ. 4,000 5,000 ಬಾಯಿ ಬಂದಿ ರೇಟು, ಅವ್ರ ಕಡೆ ರೇಟ್ ನಾವು ಕೊಡಬೇಕಾಗುತ್ತೆ ಇವತ್ತು. ಯಾಕಂದರೆ ನಾವು ವರ್ಕರ್ಸ್ ನಂಗೆ ಸಂಬಳ ಕೊಡಲೇಬೇಕು, ಬಾಡಿಗೆ ಕಟ್ಟಲೇಬೇಕು. ನಾನು ಇವಾಗ 2,000 3,000 ಯಾಕೆ ಕೊಡ್ತೀವಿ ತೊಗೊಂಡ್ಬಿಡ್ತೀವಿ ಅಂದರೆ ನಾನು ಕೊಡಲೇಬೇಕು. ಯಾಕಂದರೆ ವರ್ಕರ್ಸ್ ಸಂಬಳ ಕೊಡಲೇಬೇಕು, ಬಾಡಿಗೆ ಕಟ್ಟಲೇಬೇಕು. ನಮ್ಮದು ಸಂಸಾರ ನಡೀಲೇಬೇಕಲ್ಲ ಸರ್. ಹೌದು. ಅದರಿಂದ ನಾವು ಇವಾಗ ಏನಾಗುತ್ತೋ ಬೇಗ ಮಾಡೋದು ನಮ್ಗೆ ತುಂಬ ಒಳ್ಳೇದು ಅಂತ ಹೇಳ್ತೀನಿ ಸರ್. ಅಷ್ಟೇ, ಗ್ಯಾಸ್ ಪ್ರಾಬ್ಲಮ್ ಎಷ್ಟು ಬೇಗ ಒಳ್ಳೇದಾಗುತ್ತೆ ಅಷ್ಟು ಒಳ್ಳೇದು ನಮಗೆ ಅಂತ. ಈಗ 10,000 ಸಿಲಿಂಡರ್ಗಳನ್ನ ಸಪ್ಲೈ ಮಾಡೋಕ್ಕೆ ಶುರು ಮಾಡ್ತೀವಿ ಅಂತ ಸರ್ಕಾರ ಎಲ್ಲಿ ಮಾಡಿದ್ರೆ ಗೊತ್ತಿಲ್ಲ ಸರ್, ನಿಜಲ್ಲೋ ನನಗಂತೂ ಗೊತ್ತಿಲ್ಲ. ಅದು ಎಲ್ಲಿ ಕೊಡ್ತಾ ಇದ್ರು ಗೊತ್ತಿಲ್ಲ, ಯಾರಿಗೆ ಕೊಡ್ತಾ ಇದ್ರು ಅದು ಗೊತ್ತಿಲ್ಲ. ಒಟ್ಟಿನ ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಪ್ರಧಾನಿ ಮೋದಿಯವರು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರು 20% ಕಮರ್ಷಿಯಲ್ಗೆ. ಅದು ನ್ಯೂಸಲ್ಲಿ ಮಾತ್ರ ಸರ್, ಅಷ್ಟೇ, ನ್ಯೂಸ್ಗೆ ಮಾತ್ರ ಅಷ್ಟೇ. ಅವ್ರಿಗೆ ಗ್ಯಾಸ್ ಏಜೆನ್ಸಿ ಎಲ್ಲ ಯಾರು ಕಮರ್ಷಿಯಲ್ ಕೇಳಿದ್ರು ಇವತ್ತು ಗ್ಯಾಸ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದೆ, ರೆಸ್ಪಾನ್ಸೇ ಮಾಡಲ್ಲ. ರೆಸ್ಪಾನ್ಸೇ ಇಲ್ಲ. ನಾನು ಇವಾಗ ನಮ್ಮ ಅಕ್ಕನ ಮನೇಲಿ, ನಮ್ಮ ಲೇಬರ್ ಮನೇಲಿ ಕಾಲು ಕೈ ಇಟ್ಬಿಟ್ಟು ತೊಗೊಂಬಂದಿದ್ದೀನಿ. ಸಂಬಳ ಕೊಡಬೇಕಂದ್ರೆ ಹೋಗಿ ಇಸ್ಕೊಂಡಿದ್ದೀನಿ. ಅದು ಇವಾಗ ಅದು ಬೇರೆ. ಇನ್ನೊಂದು ಏನು ಅಂದರೆ ಇದನ್ನು ಯೂಸ್ ಮಾಡೋಂಗಿಲ್ಲ, ಏನೋ ಕಮರ್ಷಿಯಲ್ ಯೂಸ್ ಮಾಡೋ ಜಾಗ ಇದು ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಬಳಕೆದನ್ನು ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಆಯ್ತು, ಮಾಡೋದು ಬೇಡ, ನೀವು ಕೊಡಿ, ನೀವೇ ಕೊಡಿ. ನನಗೆ ಸರ್ಕಾರನ ಕೊಟ್ಟಕ್ಕೆ ಸರಿ ಇದೀವಿ, 5,000 ಕೊಡೋಕ್ಕೂ ರೆಡಿ ಇದೀವಿ ಸರ್ಕಾರಕ್ಕೆ. ಸರ್ಕಾರ ಗ್ಯಾಸ್ ಕೊಡೋಕ್ಕೆ ರೆಡಿ ಇದೆ. ನಾನು ಕೇಳಿದೆ, ಅವರು ಗ್ಯಾಸು ಕೊಡಲ್ಲ. ಈ ಕಡೆ ಬಾಡಿಗೆ ಬಳಸ್ಬೇಡಿ, ಇದನ್ನು ಬಳಸ್ಬೇಡಿ, ಅದು ಬೇರೆ ಫೈನು. ಯಾರು ಸರ್ ಕೊಡ್ತಾರೆ ಇದೆಲ್ಲ? ಯಾರು ಇವೆಲ್ಲ ನಮ್ಮ ನೋವು ಕಡೆಯವ್ರು ಯಾರಿದ್ದಾರೆ? ಇದು ಯಾರು ಸುಮ್ಮನೆ ಫೈನ್ ಹಾಕಿ ಬರ್ತಾ ಇದ್ದಾರೆ. ಅಲ್ಲಿ ಚೆಕಿಂಗ್ ಮಾಡಿದೆ, ಇಲ್ಲಿ ಚೆಕಿಂಗ್ ಮಾಡಿದೆ, ಕ್ಲೋಸ್ ಎಷ್ಟೋ ಹೋಟ್ಲುಗಳು ಕ್ಲೋಸ್ ಮಾಡಿದ್ದಾರೆ, ಲಾಕ್ಡೌನ್ ಫೈನ್ ಹಾಕಿದ್ದಾರೆ ಅವ್ರಿಗೆಲ್ಲ. ಯಾರು ಮಾಡಿ ಇವಾಗ ಸರ್ಕಾರ ಯಾರು ಇವೆಲ್ಲ ಯಾರು ಕೇಳ್ತಾರೆ? ಅವ್ರ ಮನೆ ಹೆಂಡತಿ ಮಕ್ಕಳು ಸಾಕಾಗೋಗ್ತಾರಾ? ರೈತರಿಗೆ ಏನಾಯಿತು ಅಂದರೆ ದುಡ್ಡು ಕೊಡೋಕ್ಕಾಗುತ್ತೆ, ರೈತರಿಗೆ ಸಂಕಷ್ಟ ಅಂದರೆ ಇದಾಗುತ್ತೆ. ಹೋಟ್ಲು ಕೊಡಿ, ಇವಾಗ ನಾವು ನಿಮಗೋಸ್ಕರ ತಾನೇ ಮಾಡಿದ್ದೀವಿ, ನಮಗೂ ಪರಿಹಾರ ಕೊಡಿ, ಸರ್ಕಾರದಿಂದ ಪರಿಹಾರ ಕೊಡಿ ನಮಗೆ. ನಾವು ಮುಸ್ತೀವಿ, ನಾವು ಆರಾಮಾಗಿ ಇರ್ತೀವಿ, ನಮಗೂ ಪರಿಹಾರ ಕೊಡಿ. ಇಷ್ಟು ಪರಿಹಾರ ಇಷ್ಟು ಕೊಡಿ ನಮಗೂ. ಸೆಂಟ್ರಲ್ ಕೊಡ್ತೀರಾ, ಸ್ಟೇಟ್ ಕೊಡ್ತೀರಾ, ನಿಮ್ಗೆ ಸೇರಿದ್ದು. ನೀವು ನಮ್ಮಿಂದ ಆದಾಯ ತಿಂತಾಯಿದ್ದೀರಾ, ನಾವು GST ಕಟ್ತೀವಿ, ವ್ಯಾಟ್ ಕಟ್ತೀವಿ, ಎಲ್ಲ ಕಟ್ತೀವಿ. ನಮ್ಮಿಂದ ನೀವು ಆದಾಯ ತಿಂದಿದ್ದೀರಲ್ವ, ನೀವು ನಮ್ಗೆ ಕೊಡಿ. ಇವಾಗ ನಮ್ಮ ಕಷ್ಟದಲ್ಲಿ ನೀವು ಕೊಡಿ ಅಲ್ವಾ ಸರ್? ಏನು ಕೊಡಲಿಲ್ಲ ಅಂದರೂ ಅಟ್ಲೀಸ್ಟ್ LPG ಸಪ್ಲೈ ಕೊಡಿ. ನಾ ಅದೇ ಹೋಲಿ, ನಾವು ಎಲ್ಲೋ ಮನೆಯಿಂದ ತಂದಿವೋ ಇಲ್ಲ ತಂದಿದ್ದು ಅದಕ್ಕೂ ಫೈನ್ ಹಾಕಕ್ಕೆ ಬರ್ತೀರಲ್ಲ. ಇದನ್ನ ಸರಿ ಅನಿಸುತ್ತಾ ನಿಮಗೆ? ನೀವೇ ತಿಳ್ಕೊಬೇಕು. ನೋಡಿ, ಚೇತನಣ್ಣ ಹೇಳ್ತಿದ್ದಾರೆ, ಕಷ್ಟ ಆಗ್ತಿದೆ ಬಾಡಿಗೆ ಕಟ್ಕೊಂಡು, ಇಲ್ಲಿ ಲೇಬರ್ ಚಾರ್ಜ್ಗಳನ್ನ ಕೊಟ್ಕೊಂಡು, ಅದಾದಮೇಲೆ ಹೋಟ್ಲಿಗೆ ಬೇಕಾಗಿರೋ ಐಟಮ್ಗಳನ್ನ ತಂದು ಅಡುಗೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ LPG ಇಲ್ಲ.
ಪರಿಸ್ಥಿತಿ ಹಿಂಗಿದೆ. ಅವ್ರ ಅಕ್ಕನ ಮನೆಯಿಂದನೋ ಎಲ್ಲ ಸುತ್ತಮುತ್ತ ಇರೋ ಗೃಹ ಬಳಕೆ ಸಿಲಿಂಡರ್ಗಳನ್ನ ತಂದು ಬಳಸ್ತಾ ಇದ್ದೀನಿ, ಅದಕ್ಕೂ ಫೈನ್ ಬೀಳ್ತಿದೆ ಅಂತಿದ್ದಾರೆ. ಪರಿಸ್ಥಿತಿ ಹಿಂಗಿದೆ. ಚೇತನ್ ಅವ್ರು ಹೇಳ್ತಿರೋದ್ರಲ್ಲಿ ಏನು ಸುಳ್ಳಿಲ್ಲ. ಗೃಹ ಬಳಕೆ ಸಿಲಿಂಡರ್ಗಳೇನು ಬರ್ತಿದೆಯಾ ಅಂತ ಕೇಳಿದ್ರೆ ಸ್ವತಃ ಇಲ್ಲಿ ನಾನು ರಿಪೋರ್ಟಿಂಗ್ ಮಾಡ್ತಿದ್ದೀನಲ್ಲ, ನಾನೇ ಹೇಳ್ತೀನಿ ಕೇಳಿ. ಹತ್ತತ್ರ 8ರಿಂದ 10 ದಿನದ ಹಿಂದೆ, ನಾನು ಬೇಕಿನ ಮೆಸೇಜ್ ತೋರಿಸ್ಬಲ್ಲೆ ನಿಮಗೆ, 8ರಿಂದ 10 ದಿನದ ಹಿಂದೆ ನಾನು ಗೃಹ ಬಳಕೆಗೆ ಸಿಲಿಂಡ್ರನ್ನ ಬುಕ್ ಮಾಡಿದೆ. ಯಾವುದಕ್ಕೂ ಇರಲಿ, ಇನ್ನೊಂದು 8-10 ದಿನದಲ್ಲಿ ಖಾಲಿ ಆಗುತ್ತೆ, ಯಾವುದಕ್ಕೂ ಇರಲಿ ಅಂತೇಳಿ. ಇವತ್ತಿಗೂ ಡೆಲಿವರಿ ಬಾಯ್ ಒಂದು ಸತಿ ಕಾಲ್ ರಿಸೀವ್ ಮಾಡಿದ್ರು, ಸರ್ ಇನ್ನೊಂದು 2-3 ದಿನದಲ್ಲಿ ತಂದು ಕೊಡ್ತೀನಿ ಅಂತೇಳಿ. ಇವತ್ತಿಗೂ ಸಿಲಿಂಡ್ರ್ ಪತ್ತೆ ಇಲ್ಲ. ಗೃಹ ಬಳಕೆ ಸಿಲಿಂಡರ್ ಕತೆ ಇದು. ಹಿಂಗಿದೆ ಪರಿಸ್ಥಿತಿ. ಕಮರ್ಷಿಯಲ್ ಸಿಲಿಂಡರ್ಗಳನ್ನಂತೂ ಈ ಹೋಟೆಲ್ ಮಾಲೀಕರ ಬಾಯಲ್ಲಿ ಕೇಳ್ತಾ ಇದ್ದೀರಿ ಪರಿಸ್ಥಿತಿ ಹೆಂಗಿದೆ ಅಂತೇಳಿ. ಬದಲಾಗಬೇಕು ಈ ಪರಿಸ್ಥಿತಿ. ಯಾಕಂದರೆ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಎಷ್ಟು ಹೋಟ್ಲುಗಳಿದ್ದಾವೆ ಅಂದರೆ 40,000 ಹೋಟ್ಲುಗಳಿದ್ದಾವೆ. ನಾನು ವರದಿಗಳನ್ನ ನೋಡ್ತಾ ಇದ್ದೆ, 150 ಕೋಟಿ ರೂಪಾಯಿ ಹೋಟೆಲ್ ಉದ್ಯಮ ನಷ್ಟದಲ್ಲಿದೆ. 150 ಕೋಟಿ ರೂಪಾಯಿದು ಅಂತ ಈ ಸಿಲಿಂಡರ್ ಶಾರ್ಟೇಜಿಂದ ಎಲ್ಲದರಿಂದ. ಜೊತೆಗೆ 6 ಲಕ್ಷ ಕಾರ್ಮಿಕರು ಈ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಬರೀ ಬೆಂಗಳೂರು ಒಂದರಲ್ಲೇ 6 ಲಕ್ಷ ಕಾರ್ಮಿಕರಿದ್ದಾರೆ. ಎಲ್ಲರ ಹೊಟ್ಟೆ ಮೇಲೂ ತಣ್ಣೀರು ಬಟ್ಟೆ. ಈ ಥರದ ಪರಿಸ್ಥಿತಿ ಇದೆ. ಜೊತೆಗೆ ಎಸೆನ್ಷಿಯಲ್ಸ್ ರೇಟ್ ಜಾಸ್ತಿ ಆಗ್ತಿದೆ. ಅಡುಗೆ ಎಣ್ಣೆ ಆಗಿರ್ಬೋದು, ಅಕ್ಕಿ ಬೇಳೆ ಎಲ್ಲದರ ರೇಟ್ ಜಾಸ್ತಿ ಆಗ್ತಿದೆ. ಜೀವನ ನಡೆಸೋದು ಹೆಂಗೆ ಅಂತ ಕೇಳ್ತಿದ್ದಾರೆ ಎಲ್ಲರೂ. ಇದೆಲ್ಲದರ ಹೊರೆ ಕೊನೆಯದಾಗಿ ಬೀಳೋದು ಜನಸಾಮಾನ್ಯರ ಮೇಲೆ. ಇಷ್ಟು ಮಾತ್ರ ಸತ್ಯ. ಬೆಳಿಗ್ಗೆಯಿಂದ ಸಂಜೆವರೆಗೂ ಬೆಂಗಳೂರಿನ ಬೀದಿಗಳಲ್ಲಿ ತಿರುಗಿ ಹೋಟೆಲ್ಗಳು, PGಗಳು, ಬೇರೆ ಬೇರೆ ರೆಸ್ಟೋರೆಂಟ್ಗಳನ್ನ ಸುತ್ತಾಡೋದ ಮೇಲೆ ಗೊತ್ತಾಗಿದ್ದು ಒಂದೇ, ಎಲ್ಲರನ್ನೂ ಮಾತಾಡಿಸಿದಾಗ ಪ್ರತಿ ಹಂತದಲ್ಲೂ ಮತ್ತು ಸೌದೆ ಒಲೆ ಅಂಗಡಿಗಳನ್ನ ಏನು ಶುರು ಮಾಡ್ಕೊಂಡಿದ್ದಾರೆ ಅವರನ್ನು ಎಲ್ಲರನ್ನೂ ಮಾತಾಡಿಸಿದ ಮೇಲೆ ಗೊತ್ತಾಗಿದ್ದು ಇಷ್ಟೇ. ಯುದ್ಧದ ಪರಿಣಾಮ ಏನಿದೆ ಅದು ಜನಸಾಮಾನ್ಯರ ಮೇಲೆ ಆಗ್ತಾ ಇದೆ. ಬೆಲೆ ಏರಿಕೆ ಆಗಿದೆ. ಸಿಲಿಂಡ್ರ್ LPG ಶಾರ್ಟೇಜ್ 15 ದಿನ ಕಳೆದ ಮೇಲೂ ಕೂಡ ಇವತ್ತಿಗೂ ಅದೇ ಪರಿಸ್ಥಿತಿನಲ್ಲಿದೆ. ಜನ ಇವತ್ತಿಗೂ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. PGಗಳು ಬಹುತೇಕ ಕಡೆಗಳಲ್ಲಿ 2 ಹೊತ್ತು ಊಟ ಕೊಡ್ತಿದ್ದಾರೆ. 3 ಹೊತ್ತು ಊಟ ಕೊಡೋ ಕಡೆಗಳಲ್ಲಿ ಕರಿದ ತಿಂಡಿಗಳನ್ನ, ದಿನಸುಗಳನ್ನ ಮಾಡೋದನ್ನು ನಿಲ್ಲಿಸಿದ್ದಾರೆ. ಚಪಾತಿಗಳನ್ನ ಕೊಡೋದು ನಿಲ್ಲಿಸಿದ್ದಾರೆ. ಬರೀ ರೈಸು ಸಾಂಬಾರು ಕೊಡುವಂಥ ಪರಿಸ್ಥಿತಿನಲ್ಲಿದ್ದಾರೆ. ಕ್ವಿಕ್ ಮೀಲ್ಗಳನ್ನು ಮಾತ್ರ ಸರ್ವ್ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿದೆ. ನಾನು ಆಗಲೇ ಹೇಳಿದಾಗೆ ಮಳೆ ನಿಂತರೂ ಮರದಡಿ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಈಗ ಸದ್ಯ ಯುದ್ಧದ ಕದನ ವಿರಾಮ ಘೋಷಣೆ ಮಾಡೋ ಬಗ್ಗೆ ಮಾತುಕತೆಗಳು ಕೇಳಿಬರ್ತಾ ಇದ್ದಾವೆ. ಯುದ್ಧ ನಿಲ್ಲಿಸೋ ಬಗ್ಗೆ ಮಾತುಕತೆಗಳು ಕೇಳಿಬರ್ತಾ ಇದ್ದಾವೆ. ಆದರೆ ಇಲ್ಲಿ ಮಾತ್ರ ವಾಸ್ತವ ಹಾಗೇ ಇದೆ. 15 ದಿನದ ಹಿಂದೆ ಹೆಂಗಿತ್ತೋ ಇವತ್ತಿಗೂ ಪರಿಸ್ಥಿತಿ ಹಾಗೇ ಇದೆ. ಸ್ವಲ್ಪ ಬೆಟರ್ ಆಗಿರ್ಬೋದೇನೋ. ಅದನ್ನು ಬಿಟ್ಟರೆ ಎಷ್ಟೋ ಜನ ಹೋಟ್ಲ್ ಮುಚ್ಚಿದವರು ನೆನ್ನೆ ಓಪನ್ ಮಾಡಿದ್ದಾರೆ. ಎಷ್ಟೋ ಜನ ಹೋಟ್ಲ್ ಮುಚ್ಚಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಇದೇ ಥರದ ಸ್ಥಿತಿ ಮುಂದುವರೆದ್ರೆ ಒಂಥರದ ಅಸ್ಥಿರತೆ ಕಾಡ್ತಿದೆ ಅಂತ ಹೇಳ್ತಿದ್ದಾರೆ. ಏನು ಎಸೆನ್ಷಿಯಲ್ಸ್ ಅಂತ ಏನು ಕರಿತೀವಿ, ಅಗತ್ಯ ವಸ್ತುಗಳು, ಅವುಗಳ ಬೆಲೆ ಗಗನಕ್ಕೆ ಏರ್ತಾ ಇದೆ ದಿನದಿಂದ ದಿನಕ್ಕೆ. ಫುಡ್ ಡೆಲಿವರಿ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಪರ್ ಕಿಲೋಮೀಟ್ರಿಗೆ. ಎಲ್ಲ ಸಮಸ್ಯೆಗಳು ಇವತ್ತು ನಮ್ಮ ಕ್ಯಾಮರಾ ಕಣ್ಣಿಗೆ ಬಿದ್ದಿರೋವಂಥದ್ದು. ನೋಡೋಣ ಪರಿಸ್ಥಿತಿ ಹೀಗೆ ಇರುತ್ತಾ ಅಥವಾ ಇನ್ನಷ್ಟು ತಿಳಿಯಾಗುತ್ತಾ ಅಂತ ಹೇಳಿ. ನಾವಂತೂ ಪರಿಸ್ಥಿತಿ ಇನ್ನಷ್ಟು ತಿಳಿಯಾಗಲಿ, ಜನಸಾಮಾನ್ಯರ ಬದುಕು ಸುಗಮವಾಗಲಿ ಅಂತ ಹಾರೈಸ್ತೀವಿ. ಇಂಥದ್ದೇ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ. ನಮಸ್ಕಾರ.